ಇದು ಬೆಂಗಳೂರು ನಗರ, ಕರ್ನಾಟಕದ ಕೇಂದ್ರಬಿಂದು. ಇಲ್ಲಿ ಹೆಣ್ಣಿಗೆ ಒಂದು ಗೌರವ ಸ್ಥಾನ ಇದೆ. ಹೆಣ್ಣನ್ನು ಭೋಜ್ಯೇಶು ಮಾತ, ಕರ್ಣೇಶು ಮಂತ್ರಿ, ಶಯನೇಶು ರಂಭ, ಕ್ಷಮಯಾ ಧರಿತ್ರಿ ಎಂದೆಲ್ಲ ಹಾಡಿ ಹೊಗಳಿ ಮೂಳೆ ಗುಂಪಾಗಿಸದೆ, ನಾಲ್ಕು ಗೋಡೆಗಳ ಮಧ್ಯೆ ಕೊಳೆಯುವಂತೆ ಮಾಡದೆ ಅವರಿಗೂ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ನಮ್ಮ ನೆಲ. ಹೆಣ್ಣಿನ ಬುದ್ಧಿವಂತಿಕೆಯನ್ನು, ಕಾರ್ಯದಕ್ಷತೆಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸಿಕೊಂಡಿದ್ದರೆ ನಮ್ಮ ದೇಶ ಯಾವಾಗಲೂ ಪ್ರಪಂಚದ ನಕಾಶೆಯಲ್ಲಿ ಮಿನುಗುತ್ತಿತ್ತು. ನಂತರ ನಿಧಾನವಾಗಿ ಎಲ್ಲರ ಮನಸ್ಥಿತಿಗಳು ಬದಲಾಗುತ್ತಾ ಬಂದು ಹೆಣ್ಣಿಗೆ ಎಲ್ಲಾ ರಂಗಗಳಲ್ಲಿ ಅವಕಾಶಗಳು ಅರಸುತ್ತಾ ಬಂದವು. ಈಗಂತೂ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಾವು ಅಬಲೆಯರಲ್ಲ, ಸಬಲೆಯರು, ಏನನ್ನಾದರೂ ಸಾಧಿಸಬಲ್ಲ ಛಲ ಉಳ್ಳವರು ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಇಂದು ಕಾರ್ಖಾನೆಗಳಲ್ಲಿ, ವ್ಯಾಪಾರಗಳಲ್ಲಿ, ರಾಜಕೀಯದಲ್ಲಿ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ, ಹೀಗೆ ಎಲ್ಲಾ ರಂಗದಲ್ಲೂ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ.
ಹಾಯ್. ಹಲೋ. ಹಾಯ್ ಪ್ರಕಾಶ್, ಬಾ ಕೂತ್ಕೋ. ನೀ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಏನ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ? ಏನಿಲ್ಲ, ನಮ್ ಎಡಿಟ್ರು ಒಂದ್ ಸೆನ್ಸೇಷನಲ್ ಆರ್ಟಿಕಲ್ ರೆಡಿ ಮಾಡಕ್ ಹೇಳಿದ್ರು. ಏನಾದ್ರೂ ಐಡಿಯಾ ಹೊಳಿತಾ? ಹೊಳ್ದಿದೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಏನದು? ಲೈವ್ ಬ್ಯಾಂಡ್. ಬ್ಯೂಟಿಫುಲ್, ಸೂಪರ್, ರಿಯಲಿ ಗ್ರೇಟ್ ಐಡಿಯಾ. ಚಾಲೆಂಜಿಂಗ್ ಆಗಿರುತ್ತೆ. ನಿಜ, ನನಗಂತೂ ಇದು ತುಂಬಾ ಚಾಲೆಂಜಿಂಗ್ ಆಗಿದೆ. ತೇಜಸ್ವಿನಿ, ನೀನ್ ಈ ಆರ್ಟಿಕಲ್ ರೆಡಿ ಮಾಡೋದಕ್ಕೆ ಎಂತೆಂಥದ್ದು ಪ್ಲೇಸ್ಗೆ ಹೋಗ್ಬೇಕಾಗತ್ತಲ್ಲ? ಎಂಥದ್ದು ಪ್ಲೇಸ್ ಅಲ್ಲ ಪ್ರಕಾಶ್, ಅದು ಎಷ್ಟೋ ಜನ ಹೆಣ್ಮಕ್ಳು ನಮಗ್ ಗೊತ್ತಿಲ್ದೆ ಅಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬರಕ್ಕಾಗದೆ ಒದ್ದಾಡ್ತಾ ಇರೋ ಸ್ಥಳ ಅದು. ಇದು ಬರೀ ನನ್ ಹೊಟ್ಟೆ ತುಂಬಿಸೋ ಆರ್ಟಿಕಲ್ ಆಗ್ಬಾರ್ದು, ಸಮಾಜದ ಕಣ್ತರಿಸೋ ಆರ್ಟಿಕಲ್ ಆಗ್ಬೇಕು. ದಟ್ಸ್ ಟ್ರೂ. ಆ ಕೆಲ್ಸಕ್ಕೆ ನಿನ್ ಸಹಾಯ ಬೇಕು. ವಿತ್ ಪ್ಲೆಜರ್. ಖಂಡಿತ ತೇಜಸ್ವಿನಿ, ನಿನಗೆ ಯಾವ ಸಮಯದಲ್ಲಿ ಬೇಕಾದರೂ ಸಹಾಯ ಮಾಡೋದಕ್ಕೆ ನಾನು ರೆಡಿ ಆಗಿರ್ತೀನಿ. ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಇದು ಮಾಯಾನಗರ. ಇಲ್ಲಿಗೆ ಅನೇಕ ರೀತಿಯ ಜನಗಳು ಅನೇಕ ರೀತಿಯ ಕೆಲಸ, ವ್ಯಾಪಾರ, ವ್ಯವಹಾರಕ್ಕಾಗಿ ಬರುತ್ತಾರೆ. ಎಲ್ಲರ ಉದ್ದೇಶವೂ ಒಂದೇ, ಸುಲಭವಾಗಿ ಹಣ ಸಂಪಾದನೆ ಮಾಡುವುದು. ಇದರ ಏಕೈಕ ಮಾರ್ಗ ಮನರಂಜನೆ. ಇಲ್ಲಿ ಹರಿಯುವಷ್ಟು ಹಣ ಬೇರೆಲ್ಲೂ ಹರಿಯುವುದಿಲ್ಲ. ಈ ಮನರಂಜನೆಗಳಲ್ಲಿ ಇತ್ತೀಚೆಗೆ ಪ್ರಖ್ಯಾತವಾಗಿರುವುದೇ ಲೈವ್ ಬ್ಯಾಂಡ್. ಹಣ ಸಂಪಾದನೆ ಆಸೆಯೊಂದಿಗೆ ಇಲ್ಲಿಗೆ ದೇಶದ ಮೂಲೆ ಮೂಲೆಗಳಿಂದ ಹುಡುಗಿಯರು ಬರುತ್ತಾರೆ. ಈ ದಂಧೆಯ ಸುಳಿಯಲ್ಲಿ ಸಿಲುಕಿ ನಡುಗುತ್ತಾರೆ. ತಮ್ಮನ್ನು ನಂಬಿರುವ ತಮ್ಮ ಮನೆಯವರಿಗಾಗಿ ತಮ್ಮತನವನ್ನೇ ಕಳೆದುಕೊಂಡಿರುವ ಲೈವ್ ಬ್ಯಾಂಡ್ ಹುಡುಗಿಯರ ಪೂರ್ಣ ಚಿತ್ರಣವೇ ಈ ಚಿತ್ರ, ಲೈವ್ ಬ್ಯಾಂಡ್. ಕೆಲಸ ಮಾಡೋದು ಈ ಮನೆ ನೀನು ಇರೋದಕ್ಕೆ, ನೀನು ಕೆಲಸ ಮಾಡೋದು ಇನ್ನೂ ದೊಡ್ಡ ಮನೆಯಲ್ಲಿ. ಬಾ. ನೀವು 1 ಇಂಚ್ ಮೇಕಪ್ ಮಾಡ್ಕೊಂಡ್ರು ನನಗೇನು ಸೈಡ್ ಹೊಡಿಯಕ್ಕಾಗಲ್ಲ. ನಾನ್ಯಾಕೆ ನಿನ್ ಸೈಡ್ ಹೊಡಿಬೇಕು? ನನ್ಗೆ ಅಂತ ಪರ್ಮನೆಂಟ್ ಕಸ್ಟಮರ್ಸ್ ಇದ್ದಾರೆ. ಓ ರಿಯಲಿ? ಅವ್ರೆಲ್ರೂ ಇದಾರಲ್ಲ, ನಾನೊಂದ್ ಸ್ಮೈಲ್ ಕೊಟ್ರೆ, ಹಿಂಗ್ ತಿರುಗಿ ನಿಂತ್ಕೊಂಡ್ರೆ ಎಲ್ರು ನನ್ ಕಾಲ್ ಕೆಳಗಡೆ ಇರ್ತಾರೆ. ಯಾಕ್ರಿ ಹೀಗ್ ಜಗಳ ಆಡ್ತೀರಾ? ನಿನ್ನೆ ನನ್ ರೆಡ್ ಟಾಪ್ ಕಳ್ದು ಹೋಗಿದೆ, ನೀವೇನಾದ್ರೂ ನೋಡಿದ್ರಾ? ರೆಡ್ ಟಾಪಾ? ಅಲ್ವೇ, ನಿನ್ಗೇಕೆ ಟಾಪು? ಇವತ್ ಬ್ಯಾಂಡಲ್ ನಿಂದು ಟಾಪ್ಲೆಸ್ ಶೋ ಅಲ್ವಾ? ನೀ ಕತ್ತಿ ಹೋಗಿ ಕೊತ್ತಿ. ನಿಮ್ಮಕ್ಕೆ ಯಾಕೊಳ್ಳೆ ಅಂದಿನಾಗಳು ತರ ಕಚ್ಚಾಡ್ತಾ ಇದ್ದೀರಾ? ಯಾರೋ ಬಾಕ್ಲು ತರ್ತಾವ್ರು, ಕೇಳ್ಸಲ್ವಾ ನಿಮ್ಗೆ? ಅಯ್ಯ, ಗೀತಾ ಬಂದಿರ್ಬೇಕು, ಹೋಗ್ ನೋಡಿ. ಜಾಸ್ತಿ ಆಯ್ತು ನಿಮ್ದು, ಆಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡ್ತಾನಂತೆ, ಲಾಕ್. ಅಣ್ಣ, ಇವಳೆ ಓಕೆನಾ? ಹೋಗೊಳಗೆ ಹೋಗಮ್ಮ. ಅಣ್ಣ, ಅದು ಥ್ಯಾಂಕ್ ಯು ಅಣ್ಣ. ಏನ್ ನಿನ್ ಹೆಸರು? ಲಕ್ಷ್ಮಿ. ಯಾವ ಊರು? ಅದು ಗೀತಾ ಬಂದ ತಕ್ಷಣ ಸಾಯಂಕಾಲಕ್ಕೆ ರೆಡಿ ಮಾಡಕ್ ಹೇಳು. ಏನಮ್ಮ, ಏನಿದೆ ಬ್ಯಾಗಲ್ಲಿ? ಬಟ್ಟೆ. ಹೆದರ್ಕೋಬೇಡ, ನೀನು ಆರು ಮೇಲೆ ಹೋಗ್ಬಿಟ್ಟು ರೆಡಿ ಆಗ್ತಾ ಇರು, ಅಷ್ಟ್ರಲ್ಲಿ ಗೀತಾ ಬರ್ತಾಳೆ. ಓಕೆ? ಹೆದರ್ಕೋಬೇಡ, ನನ್ನ ಹೆಸರು ಗೀತಾ. ಅವರೆಲ್ಲ ಎಲ್ಲಿ? ಎಲ್ಲ ಹೊರಗೆ ಹೋಗಿದ್ದಾರೆ. ನಿನ್ ಹೆಸರೇನು? ಲಕ್ಷ್ಮಿ. ನಿನ್ನ ಯಾರು ಕರ್ಕೊಂಡ್ ಬಂದಿದ್ದೀ ಇಲ್ಲಿಗೆ? ಮಾಮ. ಅವನು ಎಲ್ರಿಗೂ ಮಾಮ. ಕೆಲ್ಸ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ. ಏನ್ ಕೆಲ್ಸ ಅಂತ ಹೇಳಿದ್ನ? ನಾನು ನಿನ್ ಹಾಗೆ ನೂರಾರು ಕನಸುಗಳನ್ನ ಕಟ್ಟಿದ್ದೆ, ಆಸೆನ ಇಟ್ಕೊಂಡಿದ್ದೆ. ಆದ್ರೆ ಆ ಮೂಕ ಒಂದಿನ ನನ್ನನ್ನ ಅಲ್ಲಿ ಕರ್ಕೊಂಡು ಹೋದ.
ಅದೇ ಹೊಸ ಹುಡುಗಿ. ಕರ್ಕೊಂಬ. ಒಳಗಡೆ ಯಜಮಾನ್ರು ಕರೀತಾರೆ. ಸರಿ ಡ್ಯಾನ್ಸ್ ಬರುತ್ತೇನೆ ಹುಡುಗಿಗೆ? ಬರುತ್ತಣ್ಣ, ಫಿಲಂ ಸಾಂಗೆಲ್ಲ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಸರಿ, ನಾಳೆಯಿಂದ ಬರಕ್ಕೆ ಹೇಳು. ಸರಿ ನಡಿಯ. ಸಂಜು, ಎದ್ದೋಗ್ ಸ್ನಾನ ಮಾಡು. ಸ್ವಲ್ಪ ಇರೇ, ನನ್ ಹೀರೋ ಫೋಟೋ ನೋಡ್ತಾ ಇದ್ದೀನಿ. ನೀನ್ ಎಷ್ಟ್ ನೋಡಿದ್ರು ಅಷ್ಟೇ, ನಿನ್ ಹೀರೋ ಬಂದು ನಿನಗ್ ಡವ್ ಹೊಡಿಯಲ್ಲ. ಅಲ್ಲಾಡ್ಕೊಂಡ್ ಬರ್ತಾನಲ್ಲ ಮುತ್ಕ, ಅವನೇ ನಿನಗ್ ಗತಿ. ಎದ್ದೋಗ್ ಸ್ನಾನ ಮಾಡೆ. ನಿನ್ ಹಿಂದೆ ಬಿದ್ದಿದ್ದಾನಲ್ಲ ಬಾಣ್ಲಿ, ಅವನ್ಗಿಂತ ಇವ್ಗೆ ಎಷ್ಟೋ ವಾಸಿ ಬಿಡು. ಅಯ್ಯೋ, ಆ ಬಾಣ್ಲಿ ಬುಡ್ಡ ಕತೆ ಬಿಡ್ರೆ ಅವ್ರಿಬ್ರು ನಾನ್ ನೋಡ್ಸಿದಕ್ಕೆ ನಿಮ್ ಹತ್ರ ಬಂದ್ ತಗ್ಲಾಕೊಂಡಿರೋದು. ಶಾಲು, ಶೀಲಾ, ಸಂಜು, ಇವಳಿನ ಮೇಲೆ ನಿಮ್ ಜೊತೆಲೇ ಇರ್ತಾಳೆ. ನಿಮ್ ಗ್ಯಾಂಗ್ ಅಲ್ಲೊಬ್ಳು. ಬಾ ಕೂತ್ಕೋ. ಏನ್ ನಿನ್ ಹೆಸರು? ಗೀತಾ. ಏನಮ್ಮ, ಎಲ್ಲ ಮುಗಿಸ್ಕೊಂಡ್ ಬಂದಿದ್ಯಾ? ತೊಳಸ್ಕೊಂಡಿದ್ಯಾ? ಸುಮ್ಮನೆ ಇಲ್ಲ ಕಣೆ, ಎಲ್ಲದಕ್ಕೂ ರೆಡಿ ಆಗಿರ್ಲಿ ಅಂತ ಅಡ್ವೈಸ್ ಮಾಡ್ದೆ. ಗೀತಾ, ಸಾಯಂಕಾಲಕ್ಕೆ ನೀನ್ ರೆಡಿ ಆಗ್ಬಿಡು. ಯಾಕೆ ತಗ್ತಾ ಇದ್ದೀರಾ? ನಿಮ್ಗೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು. ಸಾಯಂಕಾಲ ಐತೆ ನಿಮ್ಗೆಲ್ಲ. ನಮಗ್ ತಾನೇ ಐತೆ, ಇನ್ನೇನ್ ನಿನಗೈತಾ? ಹೋಗಲೇ. ಏನ್ರಿ, ನನ್ ಡ್ರೆಸ್ ಎಲ್ಲ ಟೈಟ್ ಆಗ್ತಾ ಇದೆ. ಎಲ್ಲ ಕಡೆ ಊದ್ಕೋತಾ ಇದ್ರೆ ಟೈಟ್ ಆಗದೆ ಇನ್ನೇನ್ ಲೂಸ್ ಆಗುತ್ತೆ. ಇನ್ನೇನ್ ನಿನ್ ತರ ಬಣ್ಕೊಂಡಿರ್ಬೇಕಾ? ಸಂಜು, ನೀನೊಂಥರ ಮಿಸ್ ಯೂನಿವರ್ಸ್ ತರ ಫುಲ್ ರೌಂಡ್ ಆಗಿದ್ಯಾ. ಹೀಗಿದ್ರೆ ಹೇಗೆ ಡ್ಯಾನ್ಸ್ ಮಾಡಕ್ಕಾಗುತ್ತೆ? ಆ ಮುರ್ಗನ್ ಹೇಳ್ಬೇಕು. ಯಾಕೆ ಅವ್ನ್ ನಿನ್ನ ಸಣ್ಣ ಮಾಡ್ತಾನಾ? ನನ್ನನ್ನ ಸಣ್ಣ ಮಾಡ್ಸು ಅಂತ ಅಲ್ಲ, ನನ್ ಡ್ರೆಸ್ ನ ಲೂಸ್ ಮಾಡ್ಸು ಅಂತ ಹೇಳಿದ್ದು. ನೀನೇನೆ ಹಲ್ಕಿರಿತಾ ಇದ್ಯಾ? ಸಾರಿ ಎಲ್ಲ ಇರ್ಲಿ, ಬೇಗ ರೆಡಿ ಆಗು. ನಾನ್ ರೆಡಿನೇ ಇದೀನಪ್ಪ. ಬರೀ ಮೇಕಪ್ ಮಾಡ್ಕೊಂಡ್ರೆ ಸಾಕಾ? ಚೆನ್ನಾಗಿ ಡ್ರೆಸ್ ಕೂಡ ಮಾಡ್ಕೋಬೇಕು. ತಗೋ, ಈ ಡ್ರೆಸ್ ಹಾಕು. ಈ ತರ ಡ್ರೆಸ್ ಯಾಕೆ? ನೀನೇ ಸ್ಪೆಷಲ್? ಆಕಾಶದಿಂದ ಉದ್ರಿದ್ಯಾ ನೀನು? ಗೀತಾ, ನಾವು ಬ್ಯಾಂಡಲ್ಲೆಲ್ಲ ಇದೇ ತರ ಡ್ರೆಸ್ ಹಾಕೋಬೇಕು. ಬ್ಯಾಂಡಿಗೆ ಬರೋ ಗಿರಾಕಿಗಳೆಲ್ಲ ನಮ್ಮನ್ನ ಇದೇ ತರ ನೋಡಕ್ ಇಷ್ಟಪಡ್ತಾರೆ. ಈ ಗೌರಮ್ಮನ್ ತರ ಇದ್ರೆ ನಮ್ಮನ್ನ ಯಾರು ಕಣ್ಣೆತ್ತಿ ಕೂಡ ನೋಡಲ್ಲ. ನೋಡು, ನಾವಿಲ್ಲಿ ಕೆಲಸ ಮಾಡಕ್ ಬಂದ್ಮೇಲೆ ಅವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳ್ಬೇಕು. ಆಯ್ತು, ಸರಿ, ಬೇಗ ರೆಡಿ ಆಗು. शराबी क्या शराबी जो नशे में ना रहे, वो शराबी क्या शराबी ऐसे जो तबाह करे, वो शराबी क्या शराबी दिल में जिसके गम न हो, लुट गया समझो शराबी पास जिसके हम न हो। ओ साकी साकी रे साकी साकी, आवाज और न जाए कोई ख्वाहिश की। ओ साकी साकी रे साकी साकी, आवाज और न जाए कोई ख्वाहिश की। वो शराबी क्या शराबी जो नशे में ना रहे, वो शराबी क्या शराबी वैसे जो तबाह करे। ಲೇ ಶಾಲು, ನಿನ್ನವನಾಗ್ಲೇ ಬಕ್ರ ಆಗೋದಕ್ಕೆ ಬಂದ್ ಕೂತಿದ ನೋಡೆ. ಇವತ್ತ ಅವನ್ ಜೇಬಲ್ಲಿ ಇರೋದಲ್ಲ ಉದುರ್ಸೆ ಕಳ್ಸೋದು. ಹೌದಾ? ಚಾಲು, ಶೀಲಾ, ಸಂಜು, ಬನ್ನಿ. ಟೈಮ್ ಆಯ್ತು, ಬನ್ನಿ ಬೇಗ. ಬನ್ರಿ, ನಡೀರಿ. ನಡಿ. ನೀನು ಬಾ. इश्क तो मेरा
ಚಾಲು ಶೀಲಾ ಸಂಜು ತಗೊಳ್ಳಿ. ಅವಳು ಕೊಡು. ತಗೊಳ್ಳಿ. ಗೀತಂಗೆ ಗೀತನ್ಗ ಡ್ಯಾನ್ಸ್ ಮಾಡ್ದೆ ಗೂಪೆ ತರ ನಿಂತ್ಕೊಂಡಿದ್ರೆ ಯಾವ ನನ್ನ ಮಗ ಕಾಸು ಕೊಡ್ತಾನೆ ಅವಳಿಗೆ? ಅದಕ್ಕೆ ಶಿಕ್ಷೆ ಹುಡುಗಿಯನ್ನೆಲ್ಲ ಸೇರ್ಸ್ಕೋಬೇಡ ಅಂತ ನಿನ್ಗೆ ಹೇಳಿದ್ದು. ಗೊತ್ತಿದ್ದು ಇಂಥ ಹುಡುಗಿನ ಕಳಿಸ್ತಾನಲ್ಲ ಮಾಮ, ಏನ್ ಮಾಡ್ಬೇಕು ನಾನು? ಆ ತಲೆ ಹಿಡಕನ್ನ ಕರ್ಕೊಂಡು ಬಂದು ನಮ್ ಬೌನ್ಸರ್ಸ್ ಕೈಲಿ ಚೆನ್ನಾಗಿ ಹೊಡ್ಸು ಅವನ್ಗೆ. ಏಯ್, ಇವರೆಲ್ಲ ಡ್ಯಾನ್ಸ್ ಮಾಡ್ದಂಗ್ ಮಾಡ್ಬೇಕು ಅಂತ ಗೊತ್ತಾಗಲ್ವ ನಿನಗೆ? ಹೋಗ್ಲಿ ಬಿಡಿ, ಬ್ಯಾಂಡ್ಗಿನ್ನ ಹೊಸಬ್ಳು. ಪಾಪ ಅಂತೆ ಪಾಪ. ಇಂಥವನ್ನೆಲ್ಲ ಇಟ್ಕೊಂಡು ನಾವು ಲಾಸ್ ಮಾಡ್ಕೊಳ್ಳೋದಕ್ಕಾಗತ್ತಾ? ನೀವೇನ್ ಹೆದರ್ಬೇಡಿ, ಗೀತನ್ನ ನಾನ್ ಟ್ರೈನ್ ಮಾಡ್ತೀನಿ. ಈ ಶಾಲು ಸಂಜೆನೆ ಟ್ರೈನ್ ಮಾಡ್ದೋಳು ಇವಳನ್ನ ಮಾಡ್ದೆ ಇರ್ತೀನಾ? ಹಾ ಗೀತಾ, ನಾಳೆ ಬೆಳಗ್ಗೆ 1 hour ಬೇಗ ಬರೋಣ. ಬ್ಯಾಂಡ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು, ಹೇಗ್ ಡಾನ್ಸ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ಓಕೆನಾ? ನೀನ್ ಜಸ್ಟ್ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಚಾಲು, ನೀನ್ ಹೇಳ್ತಿದ್ಯಾ ಅಂತ ನಾನು ಇರ್ಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಒದ್ದ ಆಚೆ ಓಡಿಸ್ಬಿಡ್ತಾ ಇದ್ದೆ. ಚಾಲು, ನೀನ್ ಅವಳು ಸರಿಯಾಗಿ ಟ್ರೈನ್ ಮಾಡು. ಏಯ್ ಗೀತಾ, ಅವಳು ಹೇಳ್ಕೊಟ್ಟಿದ್ದೀನಿ ಸರಿಯಾಗಿ ಕಲಿ. ಸರಿಯಾಗಿ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಗೇಟ್ ಪಾಸ್, ಹುಷಾರ್. ಹಾ, ಗೀತಾ, ಅಳ್ಬೇಡ, ಇದೆಲ್ಲ ಇದ್ದಿದ್ದೆ. ನೀನ್ ಬೋಲ್ಡ್ ಆಗಿದ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಈಗ ನಿನ್ನ ಬೈದ್ರಲ್ಲ ಅವರೇ ನಿನ್ನ ಹೊಗಳ್ತಾರೆ. ಪ್ಲೀಸ್ ಬಿಲೀವ್ ಮೀ, ಯು ಕ್ಯಾನ್ ಡೂ ಇಟ್. ಏನ್ ಡೂ ಇಟ್? ಯಾರನ್ನ ಬಿಲೀವ್ ಮಾಡೋದು? ಓಹೋ, ಟ್ರೈನಿಂಗ್ ಕೊಡ್ತಿದ್ಯಾ? ಕೊಡು 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 ಕೊಡು. ಶೀಲಾ, ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ ತಮ್ಮ ಬಂದಿದ್ದ. ಏನಂತೆ? ಫೀಸ್ ಕಟ್ಟಕ್ಕೆ ದುಡ್ಡು ಕೇಳ್ದ. ಸರಿ, ನಾಳೆ ಬಾ ಅಂತ ಹೇಳಿದ್ದೀನಿ. ನಾಳೆ ಬರೋಕ್ ಹೇಳಿದ್ಯಾ? ಖಂಡಿತ ಹೇಳಿದ್ದೀನಿ. ಸಂಜು, ನೀನ್ ಹುಡುಕಂಡ್ ಜಾರಿ ಬಂದಿದ್ದ ನೋಡು. ಜಾನಿ ಬಂದಿದ್ದಾನ? ಚಲೋ, ಇವಳ ಹತ್ರ ಕತೆ ಹೇಳ್ಕೊಂಡ್ ಕೂತ್ಕೋಬೇಡ. ಏಯ್, ಅವಳು ಹೇಳ್ಕೊಟ್ಟಿದ್ದನ್ ಸರಿಯಾಕಲ್ಲಿ. ಇಲ್ಲ ಅಂದ್ರೆ ಗೊತ್ತು ತಾನೆ, ಗೇಟ್ ಪಾಸ್. ಹೋಗಿ, ನೀನ್ ಡವ್ ಬಂದಿದ್ದಾನೆ. ಹೋಗಿ. ಇವಳ್ದಿದೆ ಆಯ್ತು. ಹಿಂಗೆ ಮಾಡಿದ್ರೆ ಒಂದಿನ ಯಾರಾದ್ರೂ ಎತ್ತಾಕೊಂಡು ಹೋಗ್ತಾರೆ. ನಮ್ಮಂತವ್ನ ಯಾರೇ ಡವ್ ಹೊಡಿತಾರೆ? ನಮ್ಮ ಹತ್ರ ಬರದೇ ಬೇರೆ ವಿಷಯಕ್ಕೆ. ಅಮ್ಮ, ನೀವು ಸುಮ್ಮನಿರಕ್ಕೆ ಏನ್ ತಗೋತೀರಾ? ಶಾಲು, ನೀನೆ ಒಬ್ಬ ನಾರ್ತ್ ಇಂಡಿಯನ್ ಬಂದಿದ್ದ. ಅವನು ಹಿಂದಿಲೇ ಎಲ್ಲ ಮಾಡಿ ಮುಗಿಸ್ಬಿಟ್ಟ. ಅವ್ನ್ ನನ್ನ ಕೇಳ್ದ, ಇದು ಫಸ್ಟ್ ಅಂತ. ಅದಕ್ ನಾನ್ ಹೇಳ್ದೆ, ಫಸ್ಟ್ ಅಲ್ಲ ಇಷ್ಟು ಅಂತ. ನೀನ್ ಬಿಡಮ್ಮ, ಲೋಕಲ್ ಟ್ರೈನ್ ಇದ್ದಂಗೆ. ಹಾಗೆ ಶಾಲು, ಭಾನುವಾರ ಕೋಮಲನ್ ಬರ್ತಡೆ ಕಣೆ. ಹೌದಾ? ಏನ್ ಹೌದಾ? ಈ ವರ್ಷ ಆಗ್ಲೇ ಅವಳಿಗೆ 3 ಬರ್ತಡೇ ಆಗಿದೆ. ನಮಗ್ 5 ಸ್ಟಾರ್ ಹೋಟ್ಲಲ್ ತಿನ್ಬೇಕು ಅಂತಾಗ್ಲೆಲ್ಲ ಕಸ್ಟಮರ್ಗಳ ಹತ್ರ ನಮ್ ಬರ್ತಡೇ ಅಂತ ಹೇಳ್ತಾನೆ ಇರ್ತೀವಿ. ಆಗಾಗ ಅವ್ರನ್ನ ಮಾಲ್ ಮಾಡ್ಕೊತಾನೆ ಇರ್ತೀವಿ. ಗೀತಾ, ವರ್ಷಕ್ಕೆ 5-6 ಬರ್ತಡೇ, ನಿನಗೆ ಗ್ಯಾರಂಟಿ ಬಿಡು. ನಾನ್ ಟ್ರೈನ್ ಮಾಡಿದ್ಮೇಲೆ ಹೇಳ್ಬೇಕಾ? ಆಹಾ. ಗೀತಾ, ನೀನೇನು ಬೇಜಾರು ಮಾಡ್ಕೋಬೇಡ. ನಾಳೆ ನಿಂಗೆಲ್ಲ ಹೇಳ್ಕೊಡ್ತೀನಿ. ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಾಳೆ ಬೆಳಗ್ಗೆ ಬರ್ತೀನಿ. ಬೆಳಿಗ್ಗೆ ಬರ್ತೀಯಾ? ಎಲ್ಲಿ ಹೋಗ್ತಿದ್ಯಾ? ಇನ್ಮೇಲೆ ನಿನ್ಗೆ ಗೊತ್ತಾಗುತ್ತೆ. ನಾನು ನಿಂಗೆ ಡಾನ್ಸ್ ಹೇಳ್ಕೊಡ್ತೀನಿ. ನಂಗೆ ಡಾನ್ಸ್ ಮಾಡಕ್ ಬರಲ್ಲ. 5 ವರ್ಷದಿಂದ ನಾವೇನ್ ಭರತನಾಟ್ಯನ ಮಾಡ್ತಿರೋದು. ಇಲ್ಲಿ ಯಾರಿಗೂ ಡಾನ್ಸ್ ಬರಲ್ಲ. ಸುಮ್ಮನೆ ಸ್ಟೈಲ್ ಆಗಿ ಹೀಗೆ ಬಂದು ನಕರಗಳು ಮಾಡ್ಬೇಕು. ನಾನ್ ಮಾಡೋದ್ ಕರೆಕ್ಟ್ ಆಗಿ ನೋಡ್ಕೋ. ಬಾಡಿನ ಲೈಟ್ ಆಗಿ ಶೇಕ್ ಮಾಡ್ಬೇಕು. ಮಾಡೆಲ್ಗಳ ತರ 2 ಸ್ಟೆಪ್ ಮುಂದೆ ಹೋಗ್ಬೇಕು, ಮತ್ತೆ 2 ಸ್ಟೆಪ್ ಹಿಂದೆ ಬರ್ಬೇಕು, ಮತ್ತೆ ಗಿರ್ರ ಅಂತ ತಿರುಗ್ಬೇಕು. ಆಗ ಮುಂದೆ ಕೂತಿರೋ ಗಿರಾಕಿಗಳ ತಲೆನೋ ಗಿರ್ರ ಅಂತ ತಿರುಗತ್ತೆ. ಯಾವನಾದ್ರೂ ಕಸ್ಟಮರ್ ಗುರಾಯಿಸ್ತಾ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸು. ಓಕೆನಾ? ಹೆದರ್ಕೋಬೇಡ. ಆಗ ಅವನ್ಗೆ ಆಫ್ ಆಗ್ಬಿಡತ್ತೆ. ಗೀತಾ, ಮೊದ್ಲು ನೀನ್ ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ? ಕಸ್ಟಮರ್ಗಳು ನಾಡಿ ಮಿಡ್ತಾ ತಿಳ್ಕೋಬೇಕು. ಇಲ್ಲಿ ಎಲ್ಲಾ ರೀತಿ ಕಸ್ಟಮರ್ಸು ಬರ್ತಾರೆ. ಚಿಲ್ಡ್ರನ್ ನನ್ ಮಕ್ಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಆಫೀಸರ್ಗಳು, ಡ್ರೈವರ್ಗಳಿಂದ ಹಿಡ್ಕೊಂಡು
ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಸ್ಮಗ್ಲರ್ಸು, ರೌಡೀಸು ಎಲ್ಲ ತರ ಜನನು ಬರ್ತಾರೆ. ನಿನ್ ಕೆಲ್ಸ ಏನ್ ಗೊತ್ತಾ? ಗಿರಾಕಿಗಳನ್ನ ನೋಡ್ಕೊಂಡು ಸರಿಯಾಗಿ ಪಟಾಯಿಸ್ಬೇಕು. ಗಿರಾಕಿಗಳು ಇಂಥವ್ರೆ ಅಂತ ಹೇಗ್ ಗೊತ್ತಾಗುತ್ತೆ? ಮುಖ ನೋಡಿದ್ರೆ ಗೊತ್ತಾಗಲ್ಲಮ್ಮ. ಡಾನ್ಸ್ ಮಾಡ್ಕೊಂಡು ಕಣ್ಣಲ್ಲೇ ಅವ್ರನ್ನ ಅಳಿಬೇಕು. ಈ ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲಮ್ಮ, ಅವ್ರು ಒಳ್ಳೆ ಗೂಡ್ ಪಾರ್ಟಿಗಳು. ಗೂಡ್ ಪಾರ್ಟಿ ಅಂತ ಗೊತ್ತಾಗ್ಲಿಲ್ವಾ? ಈ ಶೀಲನ್ ಕೇಳ ಗೊತ್ತಾಗತ್ತೆ. ಅವಳ ಹತ್ರ ಒಬ್ಬ ಒಳ್ಳೆ ಗೂಡ್ ಪಾರ್ಟಿ ಇದ್ದಾನೆ. ಇಷ್ಟಪ್ಪ ಕಣ್ ಬಿಟ್ಕೊಂಡು ಜೊಲ್ ಸುರ್ಸ್ಕೊಂಡು ನೋಡ್ತಾ ಇರ್ತಾರೆ. ಅವ್ರು ನೋಡೋ ಸ್ಟೈಲು ಕಣ್ಣಲ್ಲೇ ಎಲ್ಲ ಮಾಡ್ದ ಹಾಗಿರುತ್ತೆ. ನಮ್ ಪಾರ್ಟಿನೂ ಹಾಗೆ. ಪಾಪ ಮೊನ್ನೆ ಒಂದು ಚಿನ್ನದ ಚೈನ್ ಕೊಟ್ಟ ಗೊತ್ತಾ? ಸುಮ್ನೆ ಹಾಗೆ ಒಂದ್ ಚಮಕ್ ಕೊಟ್ರೆ ಎಲ್ಲ ಬಿಚ್ಕೊಡಕ್ಕೆ ರೆಡಿ ಆಗ್ಬೇಕು. ಗೀತಾ, ನಾವೊಂದ್ ಸ್ಮೈಲ್ ಬಿಸಾಕಿದ್ರೆ ಸಾಕು, ಆ ಕಡೆಯಿಂದ ಅವರು ನೋಟ್ ಬಿಸಾಕ್ಬೇಕು ಗೊತ್ತಾ? ಅದ್ರಿಂದ ಏನಾದ್ರೂ ತೊಂದ್ರೆ ಆದ್ರೆ? ತೊಂದ್ರೆನಾ? ಯಾರ್ಗೆ? ಗಿರಾಕಿಗಳಿರೋದೇ ಬೋಳ್ಸ್ಕೊಳಕ್ಕೆ. ನಮ್ಗೇನು? ನಮ್ ಕಣ್ಣೇನಿದ್ರು ಅವ್ರ ಹತ್ರ ಇರೋ ಮಾಲ್ನಲ್ಲಿರ್ಬೇಕು. ಕೆಲವ್ರು ಲವ್ ಮಾಡ್ತೀವಿ ಅಂತಾರೆ, ಮಾಡ್ಕೊಂಡು ಸಾಯ್ಲಿ ಬಿಡು, ನಮ್ಗೇನು? ಹಸು ಹತ್ರ ಎಷ್ಟಾಗುತ್ತೋ ಅಷ್ಟು ನಾವು ಕರಿತಾನೇ ಇರ್ಬೇಕು. ಆಮೇಲೆ ಇನ್ನೊಂದ್ ವಿಷಯ, ಯಾರ ಹತ್ರನೂ ನೀನ್ ನಿಜವಾದ ಹೆಸರು ಹೇಳಕ್ ಹೋಗ್ಬೇಡ, ಸುಳ್ಳು ಹೆಸರು ಹೇಳ್ಬಿಡು. ನಾನ್ ನೋಡು 5 ಜನ ಹತ್ರನೂ 5 ಬೇರೆ ಹೆಸರು ಹೇಳಿದೀನಿ. ಮೊದ್ಲು ಎಂಟ್ರಾಗ್ತಿದ್ದಂಗೆ ಈ ಸ್ಟೇಜಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕೆ? ಯಾಕಂದ್ರೆ ಈ ಸ್ಟೇಜ್ ತಾನು ನಮ್ಗೆ ಅನ್ನ ಕೊಡೋದು. ಇದಕ್ ನಾವು ಗೌರವ ಕೊಡ್ಲೇಬೇಕು, ಗೊತ್ತಾಯ್ತಾ? ಸರಿ. ಆಮೇಲೆ ಹೀಗೆ ಒಂದ್ ರೌಂಡ್ ತಿರ್ಗಿ ಒಂದ್ ಲುಕ್ ಕೊಡ್ಬೇಕು. ಲುಕ್ ಕೊಡೋದು ಅಂದ್ರೆ ಎಲ್ರನ್ನೂ ನೋಡ್ಬೇಕು. ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರ ಕೈಲಿ ಎಷ್ಟೆಷ್ಟು ದುಡ್ಡಿದೆ. ಆಮೇಲೆ ಸೆಕ್ಸಿಯಾಗಿ ಒಂದ್ ಲುಕ್ ಕೊಟ್ಟು ಕಸ್ಟಮರ್ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೊಂದ್ ರೌಂಡ್ ತಿರ್ಗಿ ಈ ತರ ಬ್ಲೌಸ್ನ ಸರಿ ಮಾಡ್ಕೋಬೇಕು. ಸ್ಟೈಲಾಗಿ ಹೀಗ್ ನಡ್ಕೊಂಡ್ ಬಂದು ಮುಂದೆ ನಿಂತು ಎಲ್ರನ್ನೂ ನೋಡ್ಕೊಂಡು 4-5 ಸಲ ಸೊಂಟ ಕುಣಿಸ್ಬೇಕು. ಆಗ ಕೆಲವರು ಚಿಲ್ಡ್ರನ್ ನನ್ ಮಕ್ಳು ದುಡ್ಡು ಕೊಡಕ್ಕೆ ಅಂತ ತಮ್ಮ ಹತ್ರ ಕರೀತಾರೆ. ಆಗ ಅವ್ರ ಮುಂದೆ ಹೋಗಿ ಸುಮ್ನೆ ಹೀಗಲ್ಲಾಡ್ಕೊಂಡು ನಿಂತ್ಕೋಬೇಕು. ಗೊತ್ತಾಯ್ತಾ? ಓಕೆ, ಈಗ ನಾನು ಹೇಳ್ದಂಗ್ ಮಾಡ್ಬೇಕು. ಓಕೆ ಸಂಜು, ಹೋಗಿ ಮ್ಯೂಸಿಕ್ ಹಾಕು. ಈಗ ನೋಡ್ಕೋ, ಈಗ ಸ್ಟೈಲಾಗಿ ನಡ್ಕೊಂಡು ಹೋಗ್ಬೇಕು. ಮತ್ತೆ ನೋಡಿದ್ಯಾ? ನೋಡ್ದೆ. ಈಗ ನೇನ್ ಮಾಡು. ಆಹಾ, ಹೋಗು ಹೋಗು. ಅಲ್ಲಿ ಕೂತ್ಕೊಂಡಿದಾರಲ್ಲ ಶೀಲಾ ಮತ್ತೆ ಸಂಜು, ಅವರೇ ನಿಮ್ ಕಸ್ಟಮರ್. ಹೋಗವ್ರ ಹತ್ರ. ಹೋಗೋಣ. ಏನೆಲ್ಲ ನಕ್ಕ ಕೂತ್ಕೊಂಡ್ಬಿಟ್ಟಿದ್ದೀರಾ? ಕಸ್ಟಮರ್ ಬರೋ ಟೈಮ್ ಆಯ್ತು, ಬೇಗ ರೆಡಿ ಆಗಿ. ಮ್ಯೂಸಿಕ್ ಆಫ್ ಮಾಡಲ್ಲ. ಹೋಗೆ ಏನೋ ಗೊತ್ತಿಲ್ದಿರೋ ನನ್ಗೆ ಶಾಲು ಎಲ್ಲ ಹೇಳ್ಕೊಟ್ಲು. ಲೈವ್ ಬ್ಯಾಂಡ್ ನಲ್ಲಿ ಹೇಗಿರ್ಬೇಕು, ಗಿರಾಕಿಗಳ ಜೊತೆ ಹೇಗ್ ನಡ್ಕೋಬೇಕು, ಅವ್ರ ಗಮನನ ನಮ್ ಕಡೆ ಹೇಗ್ ಸೆಳಿಬೇಕು, ಎಲ್ಲಾ ವಿದ್ಯೆನೂ ಹೇಳ್ಕೊಟ್ಲು. ನನಗೆ ಡಾನ್ಸ್ ಬರ್ತಿತ್ತು, ಆದ್ರೆ ಎಲ್ರ ಮುಂದೆ ಕುಣಿಯೋಕೆ ಸಂಕೋಚ. ಅವತ್ತು ಮನೇಲಿ ಯಾರೂ ಇರ್ಲಿಲ್ಲ, ಅದಕ್ಕೆ ನಾನೊಬ್ಳೆ ಮ್ಯೂಸಿಕ್ ಹಾಕೊಂಡು ಡಾನ್ಸ್ ಶುರು ಮಾಡಿದೆ. ಇದುವರೆಗೂ ನಾನು ಬ್ಯಾಂಡ್ ಅಲ್ಲಿ ಈ ತರ ಕಲೆಕ್ಷನ್ ನೋಡೇ ಇರಲಿಲ್ಲ. ಹೌದು ಸರ್, ನಾನು ಸುಮಾರು ಒಂದು 10-20 ಬ್ಯಾಂಡಲ್ಲಿ ಕೆಲಸ ಮಾಡಿದ್ದೀನಿ. ಯಾವ ಬ್ಯಾಂಡಲ್ಲೂ ಒಂದು ಹುಡುಗಿಯಿಂದ ಇಷ್ಟೊಂದು ಕಲೆಕ್ಷನ್ ಆಗಿರೋದು ನಾನು ನೋಡೇ ಇಲ್ವಲ್ಲ ಸರ್. ಸರ್ ನೀವೇನೋ ಹೇಳಿ, ಆ ಗೀತಾ ನಮ್ ಬ್ಯಾಂಡ್ಗೆ ಲಕ್ಷ್ಮಿ ತರ ಬಂದ್ಲು ಸರ್. ಸರ್ ನಾವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ಳಿಗೆ ಯಾವುದೇ ಅಪಾಯ ಆಗ್ಬಾರ್ದು ಸರ್. ಅವಳ ಮೇಲೆ ಯಾರ ಕಣ್ಣು ಬೀಳಬಾರ್ದು.
ಯಾರಾದ್ರೂ ಹಾರ್ಸ್ಕೊಂಡು ಹೋಗ್ಬಿಟ್ಟಾರು, ಹುಷಾರು. ಆ ವಿಷಯ ನನಗೆ ಬಿಡಿ ಸರ್. ಅವಳ ಮೇಲೆ ಯಾವ ನನ್ನ ಮಗನೂ ಕಣ್ಣು ಹಾಕ್ಬಾರ್ದು ಸರ್. ಅವಳು ಈ ಬ್ಯಾಂಡ್ ಬಿಟ್ಟು ಎಲ್ಲೂ ಆಚೆ ಹೋಗ್ಬಾರ್ದು ಸರ್. ಹಾಗೆ ನೋಡ್ಕೊಳ್ತೀನಿ ನಾನು. ನನ್ ಕತೆ ಹೇಳ್ತಾ ನೀನ್ ಮರ್ತೇ ಬಿಟ್ಟೆ. ನೀನ್ ಡಾನ್ಸ್ ಬರುತ್ತಾ? ಬರಲ್ಲ. ತುಂಬಾ ಸುಲಭ. ಅವ್ರು ಹಾಡ್ ಹಾಕ್ತಾರೆ, ನಾವ್ ಡಾನ್ಸ್ ಮಾಡ್ತಾ ಇರೋದಷ್ಟೇ. ಯಾರಾದ್ರೂ ಕರೆದ್ರೆ ನಾವ್ ಅಲ್ಲಿಗೆ ಹೋಗಿ ಅವ್ರ ಹತ್ರ ಹಣ ಇಸ್ಕೊಂಡ್ ಬರೋದು ಅಷ್ಟೇ. ನೀನ್ ನನ್ನ ನೋಡು, ನಾಳೆಯಿಂದ ನೀನು ಸಹ ಮಾಡ್ಬೋದು. ಸರಿ, ಏನಾದ್ರೂ ತಿಂದ್ಯೋ ಇಲ್ವೋ? ಹೋಗು, ಅಡ್ಗೆ ಮನೆಗೆ ಹೋಗಿ ಏನಾದ್ರೂ ತಿನ್ಕೊಂಡ್ ಬಾ. ಹೋಗು, ಬೇಗ ರೆಡಿ ಆಗ್ಬೇಕು, ಗಾಡಿ ಬರುತ್ತೆ, ಬೇಗ ರೆಡಿ ಆಗ್ಲೇಬೇಕು. गिला गिला दिल गिला गिला मिला 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 कोई मिला मिला गिला 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 दिल गिला गिला मिला 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 कोई मिला मिला गिला 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 दिल गिला गिला मिला 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 कोई मिला मिला गिला 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 दिल गिला गिला मिला 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 कोई मिला मिला गिला 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 दिल गिला गिला मिला 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 कोई मिला मिला गिला 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 दिल गिला गिला मिला 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 कोई मिला मिला तेरी हर एक अदा लगे सबसे जुदा तुझ पे मैं फिदा गिला 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 दिल गिला गिला मिला 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 कोई मिला मिला गिला 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 दिल गिला गिला मिला 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 कोई मिला मिला कह दो ना सुनो तेरे हैं तेरे हम दिल की राहों में है बहके दिल के कदम ತಗೋ ಜಾನಿ, 10,000 ರೂಪಾಯಿ ಇದೆ. ತುಂಬಾ ಥ್ಯಾಂಕ್ಸ್. ನಾಳೆ ಬಾ, ಇನ್ನೂ ಕೊಡ್ತೀನಿ. ಬಾಯ್. ಬಾಯ್. ಆ ಜಾನಿ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿಯತ್ತೆ. ಈ ಸಂಜೆ ಸಾಯ್ತಾಳೆ. ಲವ್ ಲವ್ ಅಂತ ದುಡ್ದಿದ್ದೆಲ್ಲ ಅವನ್ಗೆ ಸುರಿತಾಳೆ. ಏನ್ ಗಂಡನ ಅವನು? ಅದೇನೋ ಬಿಸ್ನೆಸ್ ಮಾಡ್ತಾನಂತೆ, ಅವಳನ್ನ ಇಟ್ಕೊಂಡೇ ಬಿಸ್ನೆಸ್ ಮಾಡ್ಬೇಕು. ಅವರಿಬ್ರು ಮದ್ವೆ ಆಗ್ಬೋದು. ಮದ್ವೆನಾ? ಇಲ್ಲಿರೋರ್ಗೆಲ್ಲ ಮದ್ವೆ ಅನ್ನೋದು ಬರೀ ಕನ್ಸು. ಏಯ್, ಇವತ್ ಗೀತಾ ಸಖತ್ತ ಡ್ಯಾನ್ಸ್ ಮಾಡಿದ್ಲಲ್ಲ, ನೋಡ್ತಾ ಇರು ಹೇಗ್ ಇಂಪ್ರೂವ್ ಆಗ್ತಾಳೆ ಅಂತ. ಯಾರು ಟ್ರೈನಿಂಗ್ ಕೊಟ್ಟಿರೋದು? ನಿಮ್ಗೆ ಮೀಟ್ ಮಾಡಕ್ಕೆ ಆಗ್ಲಿಲ್ಲ, ವೈಷ್ಣೋದೇವಿಗೆ ಹೋಗಿದ್ದೆ. ಯಾಕೆ ಸೇಟು? ನಿನಗೆ ದೇವ್ರನ್ನ ಮೀಟ್ ಮಾಡಕ್ ಟೈಮ್ ಇದೆ, ನನ್ನನ್ನು ಮೀಟ್ ಮಾಡಕ್ ಟೈಮ್ ಇಲ್ವಾ? ನೀನೇ ಆಫೀಸ್ ಹತ್ರ ಬರ್ಬೋದಾಗಿತ್ತಲ್ಲ. ಎಷ್ಟು ಸಲ ಆಫೀಸ್ ಹತ್ರ ಬಂದಿದ್ದು, ಒಳಗಿದ್ದು ಇಲ್ಲ ಅಂತ ಹೇಳಿಸ್ತಾ ಇದ್ದೆ. ನಿನಗ್ ಸಹಾಯ ಮಾಡುದು ನನಗಿಂತ ಆ ದೇವರೇ ಹೆಚ್ಚಾಗಿದ್ರೆ ಆ ದೇವ್ರ ಹತ್ರನೇ ಕಳಿಸ್ತೀನಿ ಬಿಡು. ನೋಡೋಲ್ಲ ಅಂದು. ಬೇಡ ಬೇಡ ಬೀರ, ಬೇಡ ಬೇಡ ಬೇಡ. ಸಟು
ಕಲೆಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಹಂಚಬೇಕು. ಓಕೆ. ಬನ್ನಿ ಬನ್ನಿ. ಹಲೋ. ವೆಲ್ಕಮ್. ನಡೀರಿ ಬನ್ನಿ ನಡೀರಿ. ಹೌದಾ? ಹಿಂದೆ ಅವಳಲ್ಲ, ಅವಳು ಬಲು ನಕ್ರ ಅವಳು. ಯಾಕೆ ಚಮಕ್ ಕೊಡ್ತಾವಳಲ್ಲ ಅವಳ? ಹಾ ಅವಳೆ ಅಂತ ಕರೆದ್ರೆ 3,000 ರೂಪಾಯಿ ಕೊಡು ಅಂತಾಳೆ. ಆಹಾ ದುಡ್ಡು ಬೇರೆ ಹೊಡಿತಾವ ನೀನು. ಅಯ್ಯ ಅವ್ರು ನಮ್ಮ ಪರ್ಮನೆಂಟ್ ಕಸ್ಟಮರ್ ಸರ್. ಏನ್ ಸರ್, ಒಂದೊಂದೆಲ್ಲ ಒಳಗ್ ಕಳಿಸ್ಬಿಟ್ಟು ನೀವು ಆಚೆ ನಿಂತ್ಬಿಟ್ಟಿದ್ದೀರಲ್ಲ? ಏನಿಲ್ಲ, ಹಾಗೆ ಸುಮ್ಮನೆ. ನೀವ್ ಹಾಗೆಲ್ಲ ಸುಮ್ಮನೆ ಏನು ಮಾಡೋರಲ್ವಲ್ಲ. ಏನೋ ಮುರುಗ, ಉಪೇಂದ್ರನ್ ತರ ಕಾಣಿಸ್ತಾ ಇದೀನಾ? ಈ ಗ್ಲಾಸ್ ನನಗೆ ಇರ್ಲಿ ಬಿಡಿ. ಅದು ರೇಬನ್ ಗ್ಲಾಸು, 4,000 ರೂಪಾಯಿ. ಈ ವಾರದ ಮಾಮೂಲಿ ಇನ್ನೂ ಕೊಟ್ಟಿಲ್ವಂತ ಒಳಗ್ ಕೂತಿರ್ತೀನಿ, ಕಳಿಸು. ವೀರಾ, ಈ ವಾರ ಕಲೆಕ್ಷನ್ ಸ್ವಲ್ಪ ಡಲ್ಲು. ನಿಮ್ಮ ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಎಲ್ಲ ನನಗೆ ಗೊತ್ತು. ನನ್ನ ಹುಡುಗಿ ಇಲ್ಲಿ ಇಲ್ವಾ? ಅವಳೊಬ್ಳೆ ಸಾಕು ನಿಮ್ ಬ್ಯಾಂಡ್ಗೆ. ಮುರುಗ, ಆ ಗೀತನ್ಗೆ ಸ್ವಲ್ಪ ಬುದ್ಧಿ ಹೇಳು, ಇವನಿಗೆ ಸದಾ ಕೊಡ್ಬೇಡ ಅಂತ. ಇವನೇ ಅವಳಿಂದ ಬಿದ್ರೆ ಪಾಪ ಅವಳೇನ್ ಮಾಡ್ತಾರೆ ಸರ್? ನಿಮಗೆ ಅವನ ಕಾಟ ತಡ್ಕೊಳಕ್ ಆಗ್ತಿಲ್ಲ. ಏನಣ್ಣ ಇಷ್ಟ ಲೇಟ್ ಆಗಿ ಬಂದ್ಬಿಟ್ಟೆ? ದುಡಿಯೋ. ರಂಗ, ಸೂರ್ಯ ಚಂದ್ರ ಹುಟ್ಟಿ ಸಾಯ್ಲಿ, ನೀನಂತೂ ಇಲ್ಲಿಗೆ ಬರೋದ್ ತಪ್ಪಲ್ಲ. ಮತ್ತಿನ್ನೇನಣ್ಣ ಬೇರೆಯವರ ಹತ್ರ ಕಚ್ಚೋದು? ಇಲ್ಲಿ ಬಂದು ಎಸೆಯೋದು. ಕಿಟ್ಟಿಯಲ್ಲ, ಟಾಯ್ಲೆಟ್ಗೆ ಹೋಗೋಣ. ಅವ್ನಿಗೊಂದು ಬಾಟ್ಲು ಒಳಗೆ ಇಳಿತಿದ್ದಂಗೆ ಸೈರನ್ ಓಪನ್ ಆಗ್ತದೆ. ಕೂತ್ಕೊಳ್ಳಲ್ಲ. ಮೊನ್ನೆ ಎಲ್ಲ ಎಸ್ಕೇಪ್ ಆಗಿದ್ದ? ಅವಳು ಹಾಕೊಂಡೋಗಿದ್ದಾಳ. ಒಳ್ಳೆ ಕಿಲಾಡಿ ಕಾಣು ನೀನು. ಈ ತಕ್ಕ ಒಳಗವಳೆ. ಹೌದಾ? ಸ್ವಲ್ಪ ವಿಚಾರಿಸ್ಕೊಂಡ್ ಬರ್ತೀನಿ. ಆಲ್ ದ ಬೆಸ್ಟ್. ಯಾಕೋ ಹಿಂಗ್ ಕೇಳಿತೀರಾ? ನೀವು ಕುಡೀರಿ. ಈ ಕೆಂಪಗಿರೋ ತುಟಿನ ಇನ್ನು ಎಷ್ಟು ಕೆಂಪು ಮಾಡ್ಕೋತೀಯ? ನಿಂಗೆ ಯಾಕೆ? ನನಗ್ ತಲೆ ಕೆಡ್ತಾ ಇದೆ. ನಾ ಹೋಗ್ಬೇಕು. ಇಲ್ಲ ಕುಡಿ, ನಿನ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಸುರಿತೀನಿ. ಕಾರ್ ಬಿಡ ಬೇಗ. ಇರೇ. ಏ ಲಕ್ಷ್ಮಿ, ನೀನು ಆಡ್ಬಾರೆ. ನಂಗ್ ಬರಲ್ಲಪ್ಪ. ಅದೇನ್ ಮಹಾ ದೊಡ್ಡ ಕೆಲ್ಸನ, 10 ನಿಮಿಷದಲ್ಲಿ ಕಲಿಬಹುದು. ಲಕ್ಷ್ಮಿ, ನಿಂಗ್ ತುಂಬಾ ಧೈರ್ಯ ಕಣೆ. ಗೀತಾ ಇದ್ದಾಳಲ್ಲ, ಹೊಸದಾಗಿ ಬ್ಯಾಂಡ್ಗೆ ಬಂದಾಗ ತಲೆ ತೆಗೆಸ್ಕೊಂಡಿರ್ತಿದ್ಲು. ನಾವೆಲ್ಲ ಡಾನ್ಸ್ ಮಾಡ್ಬೇಕಾದ್ರೆ ಇವಳು ಹಿಂದೆ ಬಚ್ಚಿಟ್ಕೋತಿದ್ಲು ಅಲ್ವೇನೆ? ಹೌದು ಕಣೆ. ಏಯ್, ನೆನ್ನೆ ಲಕ್ಷ್ಮಿಗೆ ಒಳ್ಳೆ ಕಲೆಕ್ಷನ್. ದಿನ ನನ್ ಹಿಂದೆ ಸಾಯ್ತಿದ್ನಲ್ಲ ಬುಟ್ಟ, ನೆನ್ನೆ ನನ್ ಕಡೆ ತಿರು ಕೂಡ ನೋಡ್ಲಿಲ್ಲ. ಈ ಬುಟ್ಟಗಳ ಕಥೆನೇ ಅಷ್ಟು. ಶೋ ಇಟ್ಟು ಸಾಕು, ನೈಟ್ ಶೋ ಹೊತ್ತಾಯ್ತು. ನಡೀರಿ, ಎದ್ದೇಳಿ ಬೇಗ. ನಡೀರಿ ಬೇಗ. ಗೀತಾ, ಎಷ್ಟೊತ್ತು ರೆಡಿ ಆಗ್ತಿದ್ಯಾ? ಬೇಗ ಬಾ. ವೀರಾ, ಏನಿ ನಡುವೆ ನಮ್ಮನೇನೆ ಅಡ್ಡ ಮಾಡ್ಕೊಂಡಂಗಿದೆ. ನಿನಗ್ ಗೊತ್ತಿಲ್ವಾ ನಾನು ಬರೋದು ಯಾಕೆ ಅಂತ? ಗೀತಾ ಇಲ್ಲಿ
ಗೀತಾ ಗೀತಾ ಇಲ್ಲೇ? ಗೀತಾ ಏ ಸಂಜು, ಗೀತಾ ಇಲ್ಲೇ? ನಂಗೆ ಗೊತ್ತಿಲ್ಲಪ್ಪ. ನನಗೆ ಹೇಳಲ್ವಾ? ಬೇಡ ಬಿಡು, ನಾನೇ ಹುಡ್ಕೋತೀನಿ. ಹುಡ್ಕೋದೇನ್ ಬೇಡ, ಗೀತಾ ರೆಡಿ ಆಗ್ತಿದ್ದಾಳೆ, ಬರ್ತಾಳೆ. ಹೌದಾ? ಹೌದು, ನೀವೆಲ್ಲ ಎಲ್ಲಿಗೆ ಹೊರಟಾಗಿದೆ? ನಾವೆಲ್ಲ ಶಾಪಿಂಗ್ ಹೋಗ್ತಾ ಇದೀವಿ. ಶಾಪಿಂಗ್ ಮುಗಿಸಿ ನಾವೆಲ್ಲ ಬ್ಯಾಂಡ್ ಹೋಗ್ತೀವಿ. ಗೀತನ ನೇರವಾಗಿ ಬ್ಯಾಂಡ್ಗೆ ಬರ್ತಾಳೆ. ಓಕೆ ಓಕೆ, ಈಗ ಹೊರಡೋಣ ಬನ್ನಿ, ಇವ್ರನ್ನಾಗ ಡಿಸ್ಟರ್ಬ್ ಮಾಡೋದು. ಬಾಯ್ ಬೀರಾ. ಎಂಜಾಯ್. ಗೀತಾ ಸಂಗೀತ ಗೀತಾ ನಾನು ಕಟ್ಲಾ? ಯಾಕೆ, ಏನಾಯ್ತು? ಏನೋ ಮಾಡ್ತಿದ್ಯಾ? ನಾನು ನಿನ್ನ ಲವ್ ಮಾಡ್ತಾ ಇದ್ದೆ. ಈಗ ಲವ್ ಮಾಡೋದು? ಅಯ್ಯೋ, ಇನ್ನೂ ಬೇರೆ ತರ ಇದೆ. ಯಾಕೆ, ನಾನ್ ನಿನ್ನ ಲವ್ ಮಾಡೋದು ನಿಂಗೆ ಇಷ್ಟ ಇಲ್ವಾ? ಇಷ್ಟ ಇದೆ. ನಿಜ ಹೇಳು, ನೀನ್ ನನ್ನ ಲವ್ ಮಾಡ್ತಾ ಇದೆಯಾ ಇಲ್ವಾ? ಲವ್ ಮಾಡ್ತಾ ಇದ್ದೀನಿ. ಮತ್ತ್ಯಾಕೆ ಹೀಗಾಡ್ತಾ ಇದೀಯಾ? ಹೇಗೆ ಆಡ್ತಿದ್ದೀನಿ? ನೀನೇ ಹೇಗೆ ಆಡ್ತಿರೋದು? ನಾನಾ? ಇನ್ನೇನ್ ಮತ್ತೆ, ಮಾತ್ಗೂ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯ. ನಿಂಗೆ ಲವ್ ಮಾಡಕ್ಕೆ ಬರಲ್ಲ ಬಿಡು. ಏನು, ನನಗೆ ಲವ್ ಮಾಡಕ್ ಬರಲ್ವಾ? ಆಯ್ತಮ್ಮ, ನೀನೇ ಹೇಳ್ಕೊಡು, ನಾನು ಹಾಗೆ ಮಾಡ್ತೀನಿ, ಸರಿನಾ? ಲವ್ ಮಾಡೋದಂದ್ರೆ ಈಗೆಲ್ಲ ಹಿಂಸೆ ಕೊಡೋದಲ್ಲ, ನಿನ್ ಪ್ರೀತಿನ ಕಣ್ಣಲ್ಲೇ ತೋರಿಸ್ತೀನಿ. ಒಳ್ಳೆ ಮನಸ್ಸಿಂದ ಹೃದಯದಿಂದ ಪ್ರೀತಿ ಮಾಡ್ತೀನಿ. ಓಹೋ, ಈ ತರ ಎಲ್ಲ ಲವ್ ಮಾಡ್ತಾರಾ? ಮತ್ತೆ ನಾನು ಇಷ್ಟೊತ್ತು ಮಾಡ್ತಾ ಇದ್ದೆ. ಯಾವಾಗ? ನಾಳೆ ಬಾ, ಯಾವಾಗಂತ ಹೇಳ್ತೀನಿ. ಈಗ ಬ್ಯಾಂಕ್ ಹೋಗಕ್ಕೆ ಡೇಟ್ ಆಯ್ತು. ಗೀತಾ, 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 ಅದ್ಯಾಕಂಗ ಬೀರಂಗ್ ಹೊಟ್ಟೆ ಒರೆಸ್ತಾ ಇದ್ದೆ? ಆ ರೌಡಿ ಕೆಂಚ ಕರ್ದ ಅಂತ ಅವನ್ ಮುಂದೆ ಕುಣಿತಾ ನಿಂತ್ಕೊಂಡಿದ್ದೆ. ಅವನ್ ನನಗ್ ಮಾಡಿದ್ದು ಏನೇ ಮಾಡ್ದ? ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ನನ್ನನ್ ಹಿಡ್ಕೊಂಡು ಇಸ್ಕೊಡಕ್ ಬಂದ. ಅಷ್ಟೇನಾ? ನಾನ್ ಇನ್ನೇನೋ ಮಾಡ್ಬಿಟ್ಟೇನೋ ಅನ್ಕೊಂಡೆ. ಏಯ್, ಅವ್ನ್ ನಿನ್ನ ತುಂಬಾ ಲವ್ ಮಾಡ್ತಿದ್ದಾನೆ ಕಡೆ. ಲವ್ ಅಂದ್ರೆ ಹೀಗೆಲ್ಲ ಮಾಡ್ತಾರ? ಆ ವಿಷಯದಲ್ಲಿ ನೀನಿನ್ನು ಎಲ್ಬೋರ್ಡು. ಇಲ್ಲಿದ್ದಾಳೆ ನೋಡ್ ನಿಮ್ಮಕ್ಕ. ರವಿ, ನೀನು? ಇಲ್ಲ, ಬೇಗ ಮಾತಾಡ್ ಕಳಿಸು. ರವಿ, ಊಟ ಮಾಡ್ಬಾರೋ? ಬೇಡ ಬೇಡ. ಹೋಗ್ಲಿ, ಕಾಫಿನಾದ್ರೂ ಕುಡಿಬಾರೋ? ನಂಗೆ ಇಷ್ಟಲ್ಲೇ ಕೆಲಸ ಸಿಗ್ತಿದೆ, ಬರ್ತೀನಿ. ರವಿ, ನಿಂತ್ಕೋ ರವಿ. ರವಿ, ರವಿ. ಶೀಲಾ, ಯಾಕೆ ಬೇಜಾರ್ ಮಾಡ್ಕೋತ್ಯಾ?
ಒಳ್ಳೆ ಕೆಲಸ ಸಿಕ್ಕಿದ್ರೆ ನಿನ್ನೆ ಇಲ್ಲಿಂದ ಕರ್ಕೊಂಡು ಹೋಗ್ತಾನಲ್ಲ ಅದಕ್ಕೆ ಸಂತೋಷ ಪಡು. ಆಮೇಲೆ ನಿನ್ಗೆ ಒಂದ್ ಮದ್ವೆ ಮಾಡಿಸ್ತಾನೆ. ಆಮೇಲೆ 1 ವರ್ಷದಲ್ಲಿ ನಿನ್ಗೊಂದು ಆಯಿ. ಏನಾಯ್ತು ಸರ್? ನಮ್ ಲೈವ್ ಬ್ಯಾಂಡ್ ಹೋಗಿ ನನ್ ಗೀತ ಮೇಲೆ ಕೈ ಹಾಕ್ದ. ಗೀತಿನ ಮೇಲೆ ಕೈ ಮಾಡಿದ ಅವನ ಕಟ್ಟಲ್ ಬಿಡ್ಬೇಕಾಗಿತ್ತು. ನಾನ್ ನೋಡ್ಕೋತಾ ಇದ್ದೆ. ಇನ್ನೊಂದ್ಸಲ ಬರ್ಲಿ ಅವನು, ಬಿಡಲ್ಲ ಅವನ, ಗೆತ್ತ ಬಿಡ್ತೀನಿ ಅವನ. ಮಾಡ್ತೀಯಾ? ಏನ್ ಮಾಡೋದು? ಲೈವ್ ಬ್ಯಾಂಡ್ ಅಲ್ಲಿ ಯಾರನ್ನೂ ಡೈರೆಕ್ಟ್ ಆಗಿ ಮಾತಾಡ್ಸಕ್ ಆಗಲ್ಲ. ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾರೆ. ಅಂದ್ಹಾಗೆ ಆ ರೌಡಿಗಳ ಕಾಟ ಬೇರೆ. ಹೌದೌದು, ಮೊನ್ನೆ ನೋಡಿದ್ವಲ್ಲ ಗಲಾಟೆನ. ತೇಜಸ್ವಿನಿ, ಆಕ್ಚುಲಿ ನಾನು ನಿಂಗೊಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ. ಏನು? ನೀನು ಅಲ್ಲಿಗೆಲ್ಲ ಬರೋ ಸರಿ ಇಲ್ಲ. ನನ್ನ ಕೆಲ್ಸದ ಬಗ್ಗೆ ನಾನು ಶ್ರದ್ಧೆ ಗೌರವ ಇಟ್ಕೊಂಡಿದ್ದೀನಿ. ಈ ರಿಪೋರ್ಟ್ ರೆಡಿ ಆಗ್ಬೇಕಂದ್ರೆ ಯಾವುದೇ ಸಾಹಸಕ್ಕೂ ಸಿದ್ಧ, ಏನ್ ರಿಸ್ಕ್ ತಗೊಳಕ್ಕೂ ರೆಡಿ. ಆಯ್ತು, ಇನ್ನೇನಾದ್ರೂ ವಿಷಯ ಇದೆಯಾ? ನನಗೆ ನಿನ್ ಬಗ್ಗೆ ಗೊತ್ತಿರೋದಕ್ಕೆ ತಾನೆ ನಿನ್ನ ಅಡ್ವೆಂಚರ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಓಕೆಪಾ, ಓಕೆ. ಇನ್ಮೇಲೆ ನಾನು ಲೈವ್ ಬ್ಯಾಂಡ್ ಬರೋದಿಲ್ಲ. ನೀನೇ ಆ ಹುಡುಗಿರ್ನ ಫಾಲೋ ಮಾಡು. ಅವ್ರ ಕ್ಯಾರೆಕ್ಟರ್ ಹೇಗೆ, ಮನಸ್ಥಿತಿ ಹೇಗೆ, ಬಿಹೇವಿಯರ್ ಏನು ಅನ್ನೋದನ್ನ ಸ್ಟಡಿ ಮಾಡು. ಆದ್ರೆ ನೀನ್ ಈ ಕೆಲಸಕ್ಕೆ ಅಲೋನ್ಸ್ ಕೊಡ್ಬೇಕಾಗತ್ತೆ. ಅಲೋನ್ಸ? ಯಾಕೆ? ಯಾಕೆಂದ್ರೆ ನಾನು ಹೋಗ್ತಿರೋದು ಲೈವ್ ಬ್ಯಾಂಡ್ಗೆ. ಅಲ್ಲಿ ನಾನು ಸುಮ್ಮನೆ ಕೂತ್ಕೊಳಕ್ಕಾಗಲ್ವಲ್ಲ. ಮತ್ತೆ ಅಲ್ಲಿ ಲೈವ್ ಬ್ಯಾಂಡ್ ಹುಡುಗರಿಗೆ ದುಡ್ಡು ಹೊಡಿಬೇಕಾಗುತ್ತೆ. ಸಾರಿ, ತಮಾಷೆ ಹೇಳಿದೆ. ನನ್ ಕೆಲಸ ಏನೋ ಫಿಕ್ಸ್ ಆಯ್ತು. ನಿಂದು? ಇದು ಪಿಕ್ಚರ್ ನೋಡೋದು, ಇದು ಊಟಕ್ಕೆ. ಹೊಸ ಚೈನೀಸ್ ಹೋಟ್ಲ್ ಓಪನ್ ಆಗಿದೆ, ಊಟಕ್ಕೆ ಅಲ್ಲಿಗೆ ಹೋಗೋಣ. ಇದು ಜಾಲಿಯಾಗಿ ಊರೆಲ್ಲ ಸುತ್ತಾಡೋದಕ್ಕೆ ಕಾರ್ ಬಾಡಿಗೆ. ಇದೆಲ್ಲ ರಾತ್ರಿ ರೂಮ್ ಬಾಡಿಗೆ. ರೂಮ್ ಯಾಕೆ? ರೂಮ್ ಯಾಕೆ ಅಂತ ಗೊತ್ತಿಲ್ವಾ? ಅದು ಲವ್ ಮಾಡಕ್ಕೆ. ರೂಮ್ ಬೇಡ, ಏನು ಬೇಡ. ಅಂದ್ರೆ ರೋಡಲ್ಲ ಲವ್ ಮಾಡದ? ಅದೆಲ್ಲ ಮದ್ವೆ ಆದ್ಮೇಲೆ ಮಾಡೋದು. ಮದ್ವೆ ತಾನೆ, ಈಗಲೇ ಆಗ್ತೀನಿ. ಬಾ ಗೀತಾ. ತಗೊಳ್ಳೋ. ಥ್ಯಾಂಕ್ ಯು ಡಾರ್ಲಿಂಗ್. ಅದ್ ಸರಿ, ನಿನ್ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡ್ತೀಯಾ? ಸದ್ಯದಲ್ಲೇ ಶುರು ಮಾಡ್ತೀನಿ. ನೀನೇನು ವರಿ ಮಾಡ್ಕೋಬೇಡ. ಆ ಕಂಪ್ನಿ ನೀನೇ ಎಂಡಿ. ನಿನ್ ಕೈ ಕೆಳಗಡೆ ನಾನು ಮ್ಯಾನೇಜರ್ ಕೆಲಸ ಮಾಡ್ತೀನಿ. ಓಕೆನಾ? ಹೋಗೋ. ಆಯ್ತು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಮೀಟ್ ಮಾಡ್ತೀನಿ. ಓಕೆ ಅಲ್ಲ? ಅಲ್ಲ, ಹಲೋ, ಯಾರ್ ನೀವು? ನನ್ನ ಹೆಸರು ತೇಜಸ್ವಿನಿ ಅಂತ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವೆಲ್ರೂ ಲೈವ್ ಬ್ಯಾಂಡ್ ಹುಡುಗಿರ್ತಾನೆ? ಮೊದ್ಲು ನೀವ್ ಯಾರು ಅಂತ ಹೇಳಿ. ನಾನೊಬ್ಳು ಪ್ರೆಸ್ ರಿಪೋರ್ಟರ್. ನಿಮ್ಗೆ ನಮ್ಮತ್ತೆ ಏನ್ ಕೆಲ್ಸ? ನಾನು ಲೈವ್ ಬ್ಯಾಂಡ್ ಹುಡುಗಿರ್ ಬಗ್ಗೆ ಒಂದು ಆರ್ಟಿಕಲ್ ಬರೀತಾ ಇದ್ದೀನಿ. ಅದಕ್ಕೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅದರಿಂದ ನಮ್ಗೇನ್ ಉಪಯೋಗ? ನಿಮ್ ಬಗ್ಗೆ ಪೇಪರ್ ನಲ್ಲಿ ಬರೆದ್ರೆ ಹೆಸರು ಬರುತ್ತೆ, ನಿಮ್ಗೆ ದುಡ್ಡು ಸಿಗುತ್ತೆ, ನಮ್ ಮತ್ತೆ ಹೀಗೆ ಇರುತ್ತೆ. ದಯವಿಟ್ಟು ಹೊರಡಿ ಪ್ಲೀಸ್. ನಾನು ಹೇಳೋದನ್ನ ಕೇಳಿ ದಯವಿಟ್ಟು. ಯಾರಮ್ಮ ನೀನು? ಸರ್, ನಾನ್ ಪೇಪರ್ ನೋಡು ಸರ್. ಏನು ಪೇಪರ್ ನೋಡ? ಯಾರು ಒಳಗಡೆ ಬಿಟ್ಟಿದ್ದೀವಲ್ಲ? ಸರ್, ನನ್ನ ಮಾತು ಕೇಳಿ ಸರ್ ಪ್ಲೀಸ್. ಗೆಟ್ ಔಟ್ ಸರ್ ಪ್ಲೀಸ್. ಹೋಗ್ತಾ ಇರ್ಬೇಕು ಹೊರಗಡೆ. ಓಕೆ ಓಕೆ, ಹೋಗ್ತೀನಿ. ಔಟ್.
ನಾ ಫೋನಾಗ ಫೋಟೋ ತೆಗಿತಿದ್ದ. ಏನೋ ಬರ್ತಿದ್ದೆ, ಹುಡುಗಿರ ಹತ್ರ ಮಾಡ್ತಿದ್ದೆ ನೀನು. ಸರ್ ಯಾಕೆ ಸರ್ ಹೊಡಿತೀರಾ? ನನ್ನ ಮೊಬೈಲ್ ಕೊಡಿ ಸರ್. ಯಾಕೆ ಹೊಡಿತೀನ? ಈ ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಿದ್ದೆ ನೀನು? ಏನು ಮಾಡ್ತಿಲ್ಲ ಸರ್, ಹುಡುಗಿರ್ ಫೋಟೋ ತೆಗಿತಾ ಇದ್ದೆ ಅಷ್ಟೇ. ಫೋಟೋ? ಹುಡುಗಿರ್ ಫೋಟೋ? ಯಾರಂತ ಕೇಳ್ತೀನಿ. ರೈಟ್ ಹೇಳು, ರೈಟ್ ಬಿಡಿ ಸರ್. ಮೊಬೈಲ್ ಬೇಕಾ ನಿನ್ಗೆ? ಕೊಡಲ್ಲ, ಹೋಗಿ ರೈಟ್ ಹೇಳ. ಇದೆಲ್ಲ ಸರಿಗಿರಲ್ಲ ನೋಡಿ. ಧಮ್ಕಿ ಹಾಕ್ತೀಯಾ? ಹೋಗ ನೀನ್ ಹೋಗ. ಗುಡ್ ಮಾರ್ನಿಂಗ್. ಓ ಗುಡ್ ಮಾರ್ನಿಂಗ್ ಪ್ರಕಾಶ್. ಏನು ನಿನ್ನೆ ಸಂಜೆಯಿಂದ ಮೊಬೈಲ್ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಮೊಬೈಲ್ ಒಂದು ದೊಡ್ಡ ಕಥೆ ಆಯ್ತು ಬಿಡು. ಯಾಕೆ, ಏನಾಯ್ತು? ನಿನ್ನೆ ಲೈವ್ ಬ್ಯಾಂಡ್ ಅಲ್ಲಿ ಮೊಬೈಲ್ ಕ್ಯಾಮ್ರಾ ಇಂದ ಶೂಟ್ ಮಾಡ್ತಾ ಇದ್ದೆ. ಮೊಬೈಲ್ ಕಿತ್ಕೊಂಡು ಆಚೆ ಓಡಿಸ್ಬಿಟ್ರು. ಮೊಬೈಲ್ ನ ಹಾಗಾದ್ರೆ ಅಲ್ಲೇ ಬಿಟ್ಟು ಬಂದ್ಯಾ? ಇನ್ನೇನ್ ಮಾಡಕ್ಕಾಗತ್ತೆ, ಅವ್ರ ಹತ್ರ ಜಗಳಾಡಕ್ಕಾಗತ್ತಾ? ಅಂದ್ರೆ ಆ ಮೊಬೈಲ್ ಹೋದಾಗೇನಾ? ಅದೇನ್ ಹೋಗುತ್ತೆ, ಆ ಏರಿಯಾ ಇನ್ಸ್ಪೆಕ್ಟರ್ ಹೇಳಿದೀನಿ, ತರ್ಸ್ಕೊಡ್ತೀನಿ ಅಂತ ಹೇಳಿದಾರೆ. ಓಕೆ, ಈಗ ಅದಿರ್ಲಿ, ನಮ್ ಕೆಲ್ಸದ ಬಗ್ಗೆ ಯೋಚನೆ ಮಾಡೋಣ. ನಿನ್ನೆ ನನ್ಗೊಂದು ಐಡಿಯಾ ಹೊಳಿತು ಕಣೋ, ಅದನ್ನ ಹೇಳೋಣ ಅಂತಾನೆ ನಿಂಗ್ ಫೋನ್ ಟ್ರೈ ಮಾಡಿದ್ದು. ಏನದು? ಅವತ್ತು ಬ್ಯಾಂಡ್ ಅಲ್ಲಿ ಇಬ್ಬರು ರೌಡಿಗಳು ಹೊಡೆದಾಡ್ತಾ ಇದ್ರಲ್ಲ, ಅದ್ರಲ್ಲಿ ಒಬ್ಬ ಬೀರ, ಇನ್ನೊಬ್ಬ ಹೊಡೆಸ್ಕೊಡೋದ್ನಲ್ಲ. ಆ ಬೀರ ಇದನ್ನಲ್ಲ, ಆ ಬೀರನ್ಗೂ ಬ್ಯಾಂಡ್ ಅಲ್ಲಿರೋ ಒಂದ್ ಹುಡುಗಿಗೂ ತುಂಬಾ ಲವ್ ಅನ್ಸುತ್ತೆ. ಅವ್ರಿಬ್ರು ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ರು. ಆ ಬೀರನ್ ಹಿಡ್ಕೊಂಡಿರುತ್ತೆ, ಆ ಹುಡುಗಿರ ಹತ್ರ ಹೋಗಕ್ ಈಸಿ ಆಗತ್ತೆ. ಏನಂತೀಯ? ಒಳ್ಳೆ ಐಡಿಯಾನೆ. ಆದ್ರೆ ನಾವು ಡೈರೆಕ್ಟ್ ಆಗಿ ಆ ಬೀರನ ಹತ್ರ ಹೋಗೋ ಬದಲು ಅವ್ನ ಶಿಷ್ಯನ್ ಪಟಾಯಿಸ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ. ಗುಡ್. ಹಾಗಾದ್ರೆ ಒಂದ್ ಕೆಲಸ ಮಾಡು, ಈಗ್ಲೇ ಆ ಹುಡುಗನ್ ಕರ್ಕೊಂಬ. ಓಕೆ ಓಕೆ. ತೇಜಸ್ವಿನಿ, ಇವರೇ ರಂಗ. ಇವರೇ ನಿನ್ನ ಇಂಟರ್ವ್ಯೂ ಮಾಡೋದು. ನಮಸ್ಕಾರ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಮೇಡಮ್, ನೀವು ನನ್ನ ಬಗ್ಗೆ ಪೇಪರ್ ಅಲ್ಲಿ ಸಖತ್ತಾಗಿ ಬರಿಬೇಕು. ಈ ಏರಿಯಾಲ್ ನಮ್ ಬಾಸನ್ ಬಿಟ್ರೆ ನಾನೇ ದಾದ. ನಾನ್ ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಚೆನ್ನಾಗಿ ಬರಿತೀನಿ. ಹೇಳಿ ಮೇಡಮ್, ಏನ್ ಬೇಕೋ ಕೇಳಿ. ಉಲ್ಟಾ ಗಿಲ್ಟಾ ಮಾತ್ರ ಬರಿಬಾರ್ದು. ಸರಿ, ಈ ರೌಡಿಸಮ್ ನ ಎಷ್ಟು ವರ್ಷದಿಂದ ಶುರು ಮಾಡ್ಕೊಂಡ್ರಿ? ಚಿಕ್ಕೋನಿರ್ಬೇಕಾರೆ ಫ್ರೆಂಡ್ ಒಬ್ಬ ಕಿರಿಕ್ ಮಾಡ್ದ, ಒಂದ್ ಕುರುಪ್ ಹಾಕ್ಬಿಟ್ಟೆ. ಬಾಸು ಮೇಡಮ್, ಅವ್ರಿಗೆ ನನ್ಗಿಂತ ಸಿಕ್ಕಾಪಟ್ಟೆ ನನ್ ಕಂಡ್ರೆ ಬಹಳ ಇಷ್ಟ. ಹೇಳ್ತಾ ಇರ್ತಾರೆ, ನಾನಾದ್ಮೇಲೆ ನೀನೇ ಕಣೋ ಡಾನು ಅಂತ. ಅದು ಸರಿ, ಈ ಲೈವ್ ಬ್ಯಾಂಡ್ ಹೋಗೋದಿಕ್ಕೆ ಯಾವಾಗಿಂದ ಶುರು ಮಾಡ್ಕೊಂಡ್ರಿ? ಅದಕ್ಕೂ ನಮ್ ಬಾಸೆ ಗುರು. ಮೊದ್ಲು ಲೈವ್ ಬ್ಯಾಂಡ್ ಕರ್ಕೊಂಡೋಗಿ ಹುಡುಗಿರಿಗೆ ದುಡ್ಡು ಹೊಡಿಯೋದನ್ನ ಅವರೇ ಹೇಳ್ಕೊಟ್ಟಿದ್ದು ಅಂತೀನಿ. ಆಮೇಲೆ ನಂಗೂ ಹುಚ್ಚತ್ಕೊಂಡ್ಬಿಡ್ತು ಬಿಡಿ. ಆಮೇಲೆ ಒಬ್ಬೊಬ್ನೇ ಹೋಗಕ್ ಶುರು ಮಾಡ್ದೆ. ಸಿಕ್ಕಾಪಟ್ಟೆ ದುಡ್ಡು ಹೊಡಿತಿದ್ದೆ. ಒಂದ್ಸರಿ ಇರೋ ಬರೋ ದುಡ್ಡೆಲ್ಲ ಹೊಡೆದು ಚಪ್ಪರ್ ಆಗ್ಬಿಟ್ಟೆ. ಅದು ಸರಿ, ನೀವು ದುಡ್ಡು ಯಾಕೆ ಹೊಡಿತೀರಾ? ಅದರಿಂದ ನಿಮ್ಗೇನ್ ಖುಷಿ ಸಿಗತ್ತೆ? ಸಖತ್ ಮಜಾ ಸಿಗತ್ತೆ, ಹೇಳಕ್ಕಾಗಲ್ಲ ಮೇಡಮ್. ಒಂದ್ಸತಿ ಹೊಡೆದ್ರೇನೆ ಗೊತ್ತಾಗೋದು. ಈ ರೀತಿ ದುಡ್ಡು ಹೊಡೆಯೋ ಬದಲು ಆ ಹುಡುಗಿಯರಿಗೆ ದುಡ್ಡು ಕೊಟ್ಟು ಒಳ್ಳೆ ಜೀವನ ನಡೆಸಕ್ಕೆ ಅವಕಾಶ ಮಾಡ್ಕೊಡ್ಬೋದಲ್ಲ? ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್, ಎಲ್ಲ ನಮ್ ಬಾಸ್ ಹೇಳ್ಕೊಟ್ಟಿದ್ದು. ನಿಮ್ ಬಾಸ್ ಇದಾರಲ್ಲ, ಅದೇ ಅಬೀರಾ, ಅವ್ರನ್ನ ನಾನ್ ಮೀಟ್ ಮಾಡ್ಬೇಕಲ್ಲ. ಹಾಕಿ ಮೇಡಮ್, ಅವ್ರ ಇಂಟರ್ವ್ಯೂ ಹಾಕಿ. ಅವ್ರ ಕತೆ ಸಖತ್ತಾಗೈತೆ. ಆದ್ರೆ ಅವ್ರ ಹತ್ರ ನೀವೇ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಅದಾಗಕ್ಕಿಲ್ಲ, ನೀವೇ ನಮ್ಮ ಅಡ್ಡಕ್ ಬನ್ನಿ. ನಮ್ ಬಾಸ್ ಭಾರಿ ಒಳ್ಳೆ ಜನ, ಮಾತಾಡ್ಸಿ, ಏನು ಅನ್ನಕ್ಕಿಲ್ಲ. ಮೇಡಮ್, ನಾನಂತೂ ನೀವು ಗೊತ್ತಿಲ್ಲ ಅನ್ನೋಂಗಿರ್ತೀನಿ. ಏನಾದ್ರು ಉಲ್ಟಾ ಗಿಲ್ಟಾ ಆದ್ರೆ ನಾನ್ ನೋಡ್ಕೋತೀನಿ. ಓಕೆ, ನಾಳೆನೆ ನಾನ್ ನಿಮ್ ಅಡ್ಡಕ್ ಬರ್ತೀನಿ, ನಿಮ್ ಬಾಸ್ನ ಮೀಟ್ ಮಾಡ್ತೀನಿ. ಸರಿ, ಹೊರಡ್ತೀನಿ. ಓಕೆ, ಹೊರಡ್ತೀನಿ ಮೇಡಮ್. ನಮಸ್ತೆ. ಅಣ್ಣ, ಆ ಕೆಂಚ ತುಂಬಾ ನಿಗ್ರಾಡ್ತಿದ್ದ. ಲೈವ್ ಬ್ಯಾಂಡ್ ಅಲ್ಲಿ ಚೆನ್ನಾಗಿ ಗುಣ ಇದ್ದೆ ಬಿಡು. ಮತ್ತಿನ್ನೇನೋ ನನ್ನ ಹುಡುಗಿ ಮೇಲೆ ಕೈ ಹಾಕ್ತಿದ್ದ ಅವನು. ಅಣ್ಣ, ಯಾವ್ದಕ್ಕೂ ಹುಷಾರಾಗಿರೋಣ, ಅವನ ಮೇಲೆ ಬಲ್ ಮತ್ರ ಮಾಡ್ದವನೆ. ಯಾವ್ದಣ್ಣ ಆಯ್ತು? ವಸ್ತು ನಮ್ಮಡ್ಡಲ್ಲಿ. ಅಣ್ಣ, ಅವಳು ಈ ಕಡೆನೆ ಬತ್ತೋಳಣ್ಣ. ಹಲೋ ವೀರಾ, ನೀವೇ ತಾನೆ? ಹೌದು, ಅದಕ್ಕೇನೀಗ? ಏನಿಲ್ಲ, ಮೊನ್ನೆ ಲೈವ್ ಬ್ಯಾಂಡ್ ಅಲ್ಲಿ ನಿಮ್ಮನ್ನ ನೋಡಿದೆ, ಅದಕ್ಕೆ ಕೇಳ್ದೆ. ಓ, ನಿಮಗೂ ಲೈವ್ ಬ್ಯಾಂಡ್ ಬರೋ ಅಭ್ಯಾಸ ಇದೆಯಾ? ನಾನ್ ಲೈವ್ ಬ್ಯಾಂಡ್ ಬಂದಿದ್ದೆ ಬೇರೆ ವಿಷಯಕ್ಕೆ. ನಾನೊಬ್ಳು ಪ್ರೆಸ್ ರಿಪೋರ್ಟರ್. ಅಲ್ಲಿ ವರ್ಕ್ ಮಾಡೋ ಹುಡುಗಿರ್ ಬಗ್ಗೆ ಆರ್ಟಿಕಲ್ ಬರಿತಾ ಇದ್ದೀನಿ. ಅಂದ್ರೆ ಅವ್ರ ಬಗ್ಗೆ ಪೇಪರ್ ನಲ್ಲಿ ನ್ಯೂಸ್ ಬರಿತಾ ಇದ್ದೀನಿ. ಬರೆದ್ರೆ ನಿಮಗೇನ್ ಸಿಗುತ್ತೆ? ನನಗೇನು ಸಿಗೋದಿಲ್ಲ, ಆದ್ರೆ ಆ ಹುಡುಗಿರ್ ಒಳ್ಳೇದಾಗತ್ತೆ ಅಷ್ಟೇ. ಹೌದಾ? ಅಲ್ಲ, ನಮ್ ಗೀತಾ ಒಳ್ಳೇದಾಗುತ್ತಂತ. ಬರ್ಕೊಳ್ಳಿ ಅಲ್ವಾ? ಬರ್ಕೊಳ್ಳಿ. ಹೌದು, ಇಲ್ಲಿಗೆ ಯಾಕೆ ಬಂದ್ರಿ? ಲೈವ್ ಬ್ಯಾಂಡ್ ಹೋಗ್ಬೇಕಾಗಿತ್ತು, ಅಲ್ಲ ಸಿಗ್ತಾಳೆ. ಇಲ್ಲ ಅಂದ್ರೆ ಮನೇಲಿ ಸಿಗ್ತಾಳೆ. ಲೈವ್ ಬ್ಯಾಂಡ್ ನಲ್ಲಿ ಮಾತಾಡ್ಸಕ್ ಆಗ್ಲಿಲ್ಲ, ಅದಕ್ಕೆ ಮನೆಗೆ ಹೋದೆ. ಅಲ್ಲಿ ಯಾವನೋ ಒಬ್ಬ ಮಾತಾಡ್ಸಕ್ಕೂ ಬಿಡ್ದೆ ಅಲ್ಲಿಂದ ನನ್ನನ್ನು ಓಡಿಸ್ಬಿಟ್ಟ. ಈಗ ನೀನೇ ನನ್ ಸ್ವಲ್ಪ ಸಹಾಯ ಮಾಡ್ಬೇಕು. ಅದರಿಂದ ನನಗೇನು ಉಪಯೋಗ? ನೀನ್ ಗೀತನ್ ಲವ್ ಮಾಡ್ತಿದ್ಯಲ್ವಾ? ಹೌದು. ನೀನ್ ಅವಳನ್ನ ಮದುವೆ ಮಾಡ್ಕೋತೀಯಾ? ಹೌದು.
ನೀನ್ ಹೆಂಡತಿ ಆಗೋಳು ಲೈವ್ ಬ್ಯಾಂಡಲ್ಲಿ ಎಲ್ರ ಮುಂದೆ ಕುಣಿಯೋದು ನಿಂಗೆ ಇಷ್ಟ ಆಗತ್ತಾ? ಅವ್ರನ್ನೆಲ್ಲ ಲೈವ್ ಬ್ಯಾಂಡ್ ಇಂದ ಹೊರಗಡೆ ಕರ್ಕೊಂಡ್ಬಂದು ಅವರೆಲ್ಲ ಒಳ್ಳೆ ಜೀವನ ಮಾಡೋ ಹಾಗೆ ಮಾಡೋದೇ ನನ್ನ ಉದ್ದೇಶ. ನೋಡಂಗ, ಇವ್ರು ಹೇಳ್ತಾ ಇರೋ ಪಾಯಿಂಟ್ ಅಲ್ಲೂ ಸತ್ಯ ಇದೆ ಕಣ. ಈಗ ನಾನೇನ್ ಮಾಡ್ಬೇಕು ಹೇಳಿ? ಈ ಮೇಡಮ್ ನಿಮ್ ಹುಡುಗಿ ಹತ್ರ ಮಾತಾಡ್ಬೇಕು. ಪರ್ಮಿಷನ್ ಕೊಡು. ನಿನ್ಗೆ ಅವತ್ತೇ ನಾನು ಉಗುದ್ ಕಳಿಸಿಲ್ವಾ? ಇನ್ನೊಂದ್ಸಲಿ ನೀ ಕಡೆ ಬರೋದಿಲ್ಲ. ಒಂದು ಅಕ್ಷರ ಹೆಚ್ಚಿಗೆ ಮಾತಾಡೋದು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ವೀರ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬನ್ನಿ ಮೇಡಮ್. ಹಲೋ. ನೋಡ್ ಗೀತಾ, ನಿನ್ನ ಎಕ್ಸಾಂಪಲ್ ಆಗಿಟ್ಕೊಂಡೇ ಹೇಳ್ತಿದ್ದೀನಿ. ವೀರ ನಿನ್ನ ಲವ್ ಮಾಡ್ತಿದ್ದಾನೆ. ಅವ್ನು ನಿನ್ನ ಮದ್ವೆ ಮಾಡ್ಕೊಳಕ್ಕೂ ಒಪ್ಕೊಂಡಿದ್ದಾನೆ. 4 ಜನರ ಎದುರುಗಡೆ ಕುಣಿಯೋ ಬದಲು ನೀವೆಲ್ರೂ ಈ ಕೂಪ್ತಿಂದ ಹೊರಗಡೆ ಬಂದು ಸಂತೋಷವಾಗಿ ಗೌರವವಾಗಿ ಜೀವನ ಮಾಡ್ಬೋದು. ಯೋಚನೆ ಮಾಡಿ, ಬೆಳಗ್ಗಿಂದ ಸಂಜೆವರೆಗೂ ಈ 4 ಗೋಡೆ ಮಧ್ಯೆ ನರಳೋದು, ರಾತ್ರಿ ಆದ್ರೆ ಆ 4 ಗೋಡೆ ಮಧ್ಯೆ ಕುಣಿಯೋದು. ಇಷ್ಟೇನಾ ನಿಮ್ ಜೀವನ? ಆಯ್ತಾ ಮೇಡಮ್ ನಿಮ್ ಭಾಷಣ? ಇಷ್ಟೊತ್ತು ನಿಮ್ ಮೂಗಿನ ನೆಲಕ್ಕೆ ನೀವ್ ಹೇಳ್ತಾ ಇದ್ರಿ. ಇವಾಗ ನಾನ್ ಹೇಳೋದನ್ನ ಸ್ವಲ್ಪ ಕೇಳ್ಕೊಳ್ಳಿ. ಇವಳಿದಾಳಲ್ಲ, ಇವಳು ಶೀಲಾ ಅಂತ, ಆಕ್ಸಿಡೆಂಟ್ ಅಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡ್ಲು. ಜೊತೆಗೊಬ್ಬ ತಮ್ಮ, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಹಸಿವೆಯಿಂದ ತಲೆ ತಿರುಗಿದ್ದಿದ್ಲು. ಇವಳಿಗೊಬ್ಬ ಊಟ ಕೊಡ್ಸಿ ತಂದು ಇಲ್ಲಿ ಇವಳು ಕನ್ಸಾಗಿತ್ತು. ಅದಕ್ಕೆ ತನ್ನ ಸಂಪಾದನೆನೆಲ್ಲ ಅವ್ನ್ ಓದ್ಗೆ ಸುರಿತಾ ಇದ್ದಾಳೆ. ಈಗ ಅವ್ನ್ಗೆ ಒಳ್ಳೆ ಕೆಲಸ ಸಿಗ್ತಾ ಇದೆ. ಸ್ವಲ್ಪ ದಿನ ಆದ್ಮೇಲೆ ಅವ್ನು ಇವಳನ್ನ ಕರ್ಕೊಂಡು ಹೋಗ್ತಾನೆ. ಈಗ ಹೇಳಿ ಮೇಡಮ್, ಶೀಲಾ ಇಲ್ಲಿರೋದು ಅವಳು ಖುಷಿಗೋಸ್ಕರನಾ? ಇವಳು ಸಂಜು ಅಂತ, ಇವಳನ್ನ ಯಾರು ಹುಟ್ಟಿಸಿದ್ರು ಅನ್ನೋದೇ ಗೊತ್ತಿಲ್ಲ. ಇವಳನ್ನ ಹುಟ್ಟಿಸಿದವರು ಕಸದ ತೊಟ್ಟಿಲ್ ಬಿಸಾಕಿದ್ರು. ಅಲ್ಲಿಂದ ಅನಾಥಾಶ್ರಮಕ್ಕೆ ಸೇರ್ಕೊಂಡ್ಲು. ಅಲ್ಲೊಬ್ಬ ಇವಳನ್ನ ರೇಪ್ ಮಾಡ್ದ. ಮದ್ವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಅವನ್ ತಂದು ಇಲ್ಲಿಗೆ ಮಾರ್ದ. ಜಾನಿ ಅನ್ನೋ ಹುಡುಗ ಇವಳನ್ನ ಲವ್ ಮಾಡ್ತಿದ್ದಾನೆ. ಮದ್ವೆನೂ ಆಗ್ಬೇಕು ಅಂತಿದ್ದಾನೆ. ಇವಳು ತಾನ್ ಸಂಪಾದನೆ ಮಾಡಿದ್ದಲ್ಲ ಜಾನಿ ಬಿಸ್ನೆಸ್ಗೆ ಅಂತ ಸುರಿತಾ ಇದ್ದಾಳೆ. ಈಗ ಹೇಳಿ ಮೇಡಮ್, ಇವಳು ಇಲ್ಲಿರೋದು ಶೋಕಿಗೋಸ್ಕರನಾ? ಇನ್ನು ನಾನು, ಅಪ್ಪ ಅಮ್ಮ ನನ್ ಮದ್ವೆ ಮಾಡಿ ಸ್ವರ್ಗ ಸೇರ್ಕೊಂಡ್ರು. ಗಂಡ ಅನ್ಸ್ಕೊಂಡವನು ಆಫೀಸಲ್ಲಿ ದುಡ್ಡು ಕದ್ದು ಕೆಲಸ ಕಳ್ಕೊಂಡ. ಅವನ್ಗೆ ಇಸ್ಪಿಟು ರೇಸ್ ಹುಚ್ಚು. ಮನೇಲಿರೋ ಚಿನ್ನ ಬೆಳ್ಳಿ ಎಲ್ಲ ತಂದು ಅದಕ್ಕೆ ಕಳ್ದ. ಕೊನೆಗವನು ನನ್ನನ್ನು ತಂದು ಇಲ್ಲಿಗೆ ಸೇರಿಸ್ದ. ನನ್ ಗಂಡ ಮಾಡಿರೋ ಸಾಲ, ರೋಗದಿಂದ ನರಳ್ತಾ ಇರೋ ಅತ್ತೆ ಮಾವ, ಅವ್ರ ಆಸ್ಪತ್ರೆ ಖರ್ಚು, ಇದಕ್ಕೆಲ್ಲ ನಾನೇ ಸಂಪಾದನೆ ಮಾಡ್ಬೇಕು. ಹೇಳಿ ಮೇಡಮ್, ಈಗ ಹೇಳಿ. ಮದ್ವೆ ಆಗಿ ಬೇರೆ ಕೆಲಸ ಮಾಡ್ಕೊಂಡು ಗೌರವವಾಗಿ ಬಾಳಿ ಅಂತ ಹೇಳಿದ್ರಲ್ಲ, ಹೇಳಿ ಮೇಡಮ್, ಇಂಥ ಗಂಡನ್ ಇಟ್ಕೊಂಡು ಯಾರ್ ತಾನೇ ಗೌರವವಾಗಿರಕ್ಕಾಗತ್ತೆ? ಅದಕ್ಕಿಂತ ನಾನು ಇಲ್ಲೇ ನೆಮ್ಮದಿಯಾಗಿದ್ದೀನಿ. ಇಷ್ಟೇ ಸಾಕಾ? ಇನ್ನು ಹೇಳ್ಬೇಕಾ? ನಿಮ್ಮನ್ನೆಲ್ಲ ನೋಡ್ತಿದ್ರೆ ನಂಗೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಮನ್ಸ್ಗಳು ಇಲ್ಲಿನ ಪರಿಸ್ಥಿತಿಗೆ ಟ್ಯೂನ್ ಆಗ್ಬಿಟ್ಟಿದೆ. ಬರೀ ಮಾತ್ನಲ್ಲಿ ಹೇಳಿದ್ರೆ ನೀವು ಕನ್ವಿನ್ಸ್ ಆಗ್ತಿಲ್ಲ. ವಿತ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ. ಎನಿವೇ, ಇಷ್ಟೊತ್ತು ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಬರ್ತೀನಿ, ಬಾಯ್. ಏನು? ಆಚೆ ಹೋಗೋಣ. ಎಲ್ಲಿಗೆ? ಪಿಕ್ಚರ್ಗೆ. ಇವಾಗ ಬೇಡ, ಬೆಳಗ್ಗೆ ಹೋಗೋಣ. ಯಾಕೆ? ಇರು ಗ್ಲಾಸ್ ಆಗತ್ತೆ ಅಂತನಾ? ಸಾಯಲಿ ಬಿಡು. ನೀನ್ ಒಬ್ಳೇನ ಇರೋದು? ಮುರುಘಾ ನಿನ್ ಬಗ್ಗೆ ಗರಂ ಆಗಿದ್ದಾನೆ. ಬಾಸ್ ಕಂಪ್ಲೇಂಟ್ ಮಾಡ್ತಾನಂತೆ. ಏನನ್ನೇ ನಿನ್ ಲವರು? ಪಿಕ್ಚರ್ಗೆ ಹೋಗೋಣ ಬಾ ಅಂದ. ಹೌದಾ? ಅವ್ನು ಶ್ರೀಲಂಕಮ್ಮ ರವಿ ಅಲ್ವಾ? ಹೌದು, ಶೀಲನ್ ಹುಡ್ಕೊಂಡ್ ಬಂದಿದ್ದೆ. ಶೀಲಾ,
ನಿನ್ನ ಹುಡ್ಕೊಂಡು ನಿನ್ ತಮ್ಮ ಬಂದಿದ್ದಾನೆ. ಏನನ್ನೆ ರವಿ? ನಾಳೆ ರೂಮ್ ಹತ್ರ ಬಾ ಅಂತ ಹೇಳಿ. ಕೆಲಸ ಕನ್ಫರ್ಮ್ ಆಯ್ತಂತೆ. ದೊಡ್ಡ ಮನೆಯ ಲೀಸ್ ತಗೊಳ್ತಾ ಇದ್ದಾರೆ. ಅಲ್ಲೇ ನಮಗೆ ರೂಪಾಯಿ ಹೇಳ್ತೀಯಾ? ಯಾಕೆಲ್ರು ನಗ್ತಾ ಇದ್ದೀರಾ? ಯಾಕೆ ಮುರುಘಾ, ತುಂಬಾ ಟೆನ್ಷನ್ ಅಲ್ಲಿ ಇದ್ಯಾ? ಟೆನ್ಷನ್ ಮಾಡ್ಕೋದೆ ಏನ್ ಮಾಡ್ಲಿ ನಾನು? ಹೊರಗಡೆ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿಮ್ಗೆ? ಟೈಮ್ ಸರಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ತೀರಾ, ಕರ್ಕೊಂಡು ಹೋದ್ರೆ 4 ಗಂಟೆ ಕುಡಿದು ಬಿಡ್ತೀರಾ, ನಿಮ್ ಶೇರ್ ಬಂದು ನಿಮ್ಗೆ ಶೇರ್ ಬಿಡುತ್ತೆ. ಅಷ್ಟೇನಾ ಜೀವನ? ಅಲ್ರಿ ಆ ಸರ್ಕಾರದವರು ಬ್ಯಾನ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನೀವು ಮೃಷ್ಟಾನ್ನ ತಿಂತಾ ಇದ್ರಿ, ಮುಂದಕ್ಕೆ ಏನ್ ಮಾಡ್ತೀರಾ? ಮಣ್ಣ ತಿಂತೀರಾ? ಟೆನ್ಷನ್. ಚಿಕ್ಕ ವಯಸ್ಸಿನಲ್ಲಿ ನಿಮ್ಮನ್ನ ನೋಡ್ಕೊಳಕ್ಕೆ ಅಪ್ಪ ಅಮ್ಮ ಎಲ್ಲ ಇದ್ರು. ಈಗ ನೀವು ಬೀದಿಗೆ ಬಂದ್ಬಿಟ್ಟಿದ್ದೀರಾ. ನಿಮ್ಮನ್ನ ಯಾರು ನೋಡ್ಕೊಂಡಿದ್ದು? ನಾವು ತಾನೇ. ನಿಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಈಗ ಸರ್ಕಾರದವರು ಬ್ಯಾನ್ ಮಾಡ್ತಾ ಇದಾರ. ಏನ್ ಮಾಡೋದು? ನಾನು ಓಕೆ, ನಾನು ಎಲ್ಲಿ ಬೇಕಾದ್ರೂ ಬದುಕ್ತೀನಿ. ಆದ್ರೆ ನೀವು ಎಲ್ಲಿ ಹೋಗ್ತೀರಾ? ಏನ್ ಮಾಡ್ತೀರಾ? ನಗ್ತಾ ಕೂತಿದ್ದಾರೆ. ಕೂತ್ಕೊಳ್ಳಿ. ಕಥೆ ಏನು? ಅವನ ಔಷಧಿ ಕಥೆ ಏನು? ಮುಂದೆ ನಾನೇನ್ ಮಾಡ್ಲಿ? ಖಂಡಿತವಾಗ್ಲು ನನ್ ಗಂಡ ನನ್ನನ್ನು ಯಾರಿಗಾದ್ರೂ ಮಾರ್ಬಿಡ್ತಾನಷ್ಟೇ. ಅಂತೂ ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಕಣೆ. ನೀನ್ ರವಿನ ಎಷ್ಟ್ ಕಷ್ಟಪಟ್ಟು ಓದಿಸ್ತೆ ಅಲ್ವಾ? ಅಂತೂ ನಿನ್ ಸಂಪಾದನೆ ವೇಸ್ಟ್ ಆಗ್ಲಿಲ್ಲ ಬಿಡು. ರವಿ ತನ್ನ ಗುರಿ ಮುಟ್ಟಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ದೊಡ್ಡ ಮನೆ ಬೇರೆ ಮಾಡ್ತಿದ್ದಾನೆ. ನಮ್ಮನ್ನೆಲ್ಲ ಮನೆಗ್ ಯಾವಾಗ ಕರೀತಾ? ಹಾ, ನಾನ್ ಇವಾಗ ತಾನೇ ಮನೆ ನೋಡಕ್ ಹೋಗ್ತಿರೋದು. ನಾನ್ ಆ ಮನೆಗ್ ಹೋದ್ಮೇಲೆ ನಿಮ್ಮೆಲ್ರಿಗೂ ಗ್ರ್ಯಾಂಡ್ ಪಾರ್ಟಿ ಆಯ್ತಾ? ಸಾರಿ ಕಣ್ರಿ, ರವಿ ಕಾಯ್ತಾ ಇರ್ತಾನೆ. ಬಾಯ್. ಎಲ್ಲಿಗೆ ಹೋಗ್ತಾ ಇದೀಯ? ನೀನಾ? ಅದು ನನ್ ತಮ್ಮ ರವಿ ಬರೋಕ್ ಹೇಳ್ದ, ಅವನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ತಮ್ಮ ನೋಡ್ಕೊಂಡ್ ಬರಕ್ ಹೋಗ್ತಿದ್ಯಾ? ಹೋಗು, ಸಾಯಂಕಾಲ ಬೇಗ ಹೋಗು. ಇಲ್ಲ, ಇವತ್ ಬರಕ್ಕಾಗಲ್ಲ. ಏನ್ ಆಟ ಆಡ್ತಾ ಇದೀಯ ನೀನು? ಭಾರತೀಯ ಹೋದ್ರೆ ನಿನ್ಗೆ ನಷ್ಟ ಅಷ್ಟೇ. ಅದು ನನಗೆ ಮುಖ್ಯ ಅಲ್ಲ. ಇವತ್ತು ಹಾಲಿಡೇ, ಗಿರಾಕಿ ಜಾಸ್ತಿ ಇರ್ತಾರೆ, ಕಲೆಕ್ಷನ್ ಜಾಸ್ತಿ. ಅರ್ಥ ಮಾಡ್ಕೋ. ಕಲೆಕ್ಷನ್ಗಿಂತ ನನಗೆ ನನ್ ತಮ್ಮನೇ ಮುಖ್ಯ. ನೀನು ತಮ್ಮನೇ ಮುಖ್ಯನಾ? ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು ನಿನ್ಗೆ. ಬಾ, ಆಮೇಲೆ ನೋಡ್ಕೊಳ್ತೀನಿ. एक चुटकी में कर दूंगी मैं तुमको अपना राजा. बच के रहना रे बाबा, बच के रहना रे बाबा, बच के रहना रे बाबा, बच के रहना रे बाबा रे, बच के रहना रे बाबा, बच के रहना रे बाबा, बच के रहना रे बाबा, बच के रहना रे बाबा रे.
ತಗೊಳ್ಳೋ 4,000 ರೂಪಾಯಿ ಇದೆ. ಏನ್ ಮುರ್ಗ ಹೆಂಗಿದೆ ನಮ್ ಚಾಲು ಕಲೆಕ್ಷನ್? ಅವಳೊಂಥರ ಜಾಕ್ ಪಾಟಿದ್ದಂಗೆ ಯಾವತ್ತೂ ಡೌನ್ ಆಗಕ್ಕಿಲ್ಲ. ಯಾವ ಸೀಮೆ ಮನುಷ್ಯನ ನೀನು? ರೈ, ಅಲ್ಲಿ ಹೆಂಡತಿನ ಕುಣಿಯಕ್ ಬಿಟ್ಬಿಟ್ಟು ಅವಳು ದುಡ್ಡಿನಲ್ಲಿ ಕುಡ್ಕೊಂಡು ರೇಸ್ ಆಡ್ಕೊಂಡು ಇದೆಯಲ್ಲ, ನಿನ್ಗೇನ್ ನಾಚಿಕೆ ಮರಿಯೋದು ಏನು ಇಲ್ವೇನಾ? ಮುರ್ಗ ನಮ್ ತಾಯಿ ಎಣ್ಣೆಗೂ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಏನಿದ್ರು ನಮ್ ತಾಯಿ ತಂದೆ ಔಷಧಿ ಖರ್ಚಿಗಷ್ಟೇ. ಆಯ್ತಾಯ್ತು, ದುಡ್ಡು ತೊಗೊಂಡೆ ತಾನೆ, ಸುಮ್ನೆ ರೈಟ್ ಹೇಳು. ಮುರ್ಗ ನೈಟ್ಗೊಂದು ಪಾರ್ಟಿ ಫಿಕ್ಸ್ ಮಾಡಿದೀನಿ, ಚಾಲು ಹೇಳ್ಬಿಡು. ನನ್ ಮಗನೇ, ನಿಮ್ಗೆಲ್ಲ ಯಾಕೋಬೇಕು ಹೆಂಡತಿ ಸಂಸಾರ ಎಲ್ಲ? ರೈಟ್ ಹೇಳೋ, ಮನುಷ್ಯನೇನೋ ನೀನು? ಹೋಗೋ. ಗೀತಾ, ನೆನ್ನೆ ಶೋ ನಡಿಬೇಕಾದ್ರೆ ಒಬ್ಬ ಬಂದಿದ್ನಲ್ಲ, ಅವನೇ ನನ್ ಗಂಡ. ನೀನ್ಯಾಕೆ ಅವನ ಜೊತೆ ಇರಲ್ಲ? ಹಾ, ಅವನ ಜೊತೆನಾ? ಮತ್ತೆ ನೀನ್ ದುಡ್ದಿದ್ದಲ್ಲ ಅವನಿಗೆ ಕೊಡ್ತಿಯಲ್ಲ, ಯಾಕೆ? ರೇಸ್ ಆಡಕ್ಕೆ, ಕುಡಿಯೋಕೆ. ಛೇ, ನೀನ್ ಕಷ್ಟಪಟ್ಟು ಸಂಪಾದಿಸಿದ್ನಲ್ಲ, ಅವ್ನು ಈ ರೀತಿ ಹಾಳು ಮಾಡ್ತಾನೆ. ಇನ್ಮೇಲೆ ಕೊಡ್ಬೇಡ. ನಾನ್ ಕೊಡ್ತಾ ಇದ್ರೆ ನಮ್ಮ ಅತ್ತೆ ಮಾವಂಗ್ ತೊಂದ್ರೆ ಕೊಡ್ತಾನೆ. ಮೊದ್ಲೇ ಅವ್ರಿಗೆ ಆರಾಮಿಲ್ಲ, ಅವ್ರಿಗೆ ಅಂತ ಹೇಳಿ ನನ್ನ ಹತ್ರ ದುಡ್ಡು ತಗೊಂಡ್ ಹೋಗ್ತಾನೆ. ಆದ್ರೆ ಆ ದುಡ್ಡು ಮನೆ ಸಿಗೋಷ್ಟರಲ್ಲಿ ಖಂಡಿತ ಅವನ ಜೇಬಲ್ಲಿ ಇರಲ್ಲ. ಅದಕ್ಕೆ ನನ್ ಮುರುಗಂಗ್ ಹೇಳಿ ಪ್ರತಿ ತಿಂಗಳು ಅತ್ತೆ ಮಾವಂಗ್ ಬೇಕಾಗಿರೋ ಔಷಧಿನ, ಮನೆಗ್ ಬೇಕಾಗಿರೋ ಸಾಮಾನ ಕಳ್ಸ್ಕೊಡ್ತೀನಿ. ಶಾಲು, ಇಷ್ಟೊಂದು ನೋವಿಟ್ಕೊಂಡು ಹೇಗೆ ಎಷ್ಟು ಖುಷಿಯಾಗಿರ್ತೀಯ? ಇನ್ನೇನ್ ಮಾಡೋದು, ದುಃಖ ಅಂತ ಅಳ್ತಾ ಕುತ್ಕೊಂಡ್ರೆ ಲೈಫ್ ನಡಿಬೇಕಲ್ಲ. ಅದಕ್ಕೆ ಒಂದೊಂದ್ ದಿನ ಶೋ ಮುಗಿದ್ಮೇಲೆ ನೈಟ್ಗೆ ಕಂಪನಿ ಫಿಕ್ಸ್ ಮಾಡ್ಕೊತೀನಿ. ಅದನ್ನ ಫಿಕ್ಸ್ ಮಾಡೋದು ನನ್ ಗಂಟನೇ. ಅದ್ರಲ್ಲಿ ಬರೋ ದುಡ್ಡು ಅವನ್ಗೆ ಹೋಗುತ್ತೆ. ಅದಲ್ದೆ ಶೋಕ್ ಬಂದು ಆಗಾಗ ಎಮರ್ಜೆನ್ಸಿ ಅಂತ ದುಡ್ಡಿಸ್ಕೊಂಡು ಹೋಗ್ತಾ ಇರ್ತಾನೆ. ನನಗೇನಾದ್ರೂ ಇಷ್ಟು ತೊಂದರೆ ಇದ್ದಿದ್ರೆ ನಾ ಬದುಕಿರ್ತಾ ಇರ್ಲಿಲ್ಲ. ನಿನ್ಗೇನ್ ತೊಂದರೆ ಆಗಲ್ಲ ಬಿಡು, ವೀರ ತುಂಬಾ ಒಳ್ಳೆಯವನು. ನೋಡೋಕ್ ಸ್ವಲ್ಪ ಕೆಟ್ಟವನ್ ತರ ಕಾಣಿಸಿದ್ರು ತುಂಬಾ ಒಳ್ಳೆ ಮನ್ಸಿದೆ. ನೀನ್ ತುಂಬಾ ಪ್ರೀತಿಸ್ತಾ ಇದ್ದಾನ. ಅವನ ಮಾತ್ರ ಕಳ್ಕೊಬೇಡ. ಸರಿ. ಎಲ್ಲಿ ನೆನ್ನೆ ಬರ್ತೀನಿ ಅಂದವನ್ ಬರ್ಲೇ ಇಲ್ಲ? ಇಲ್ಲ, ಬರಲ್ಲ ಅಂತ ಹೇಳ್ದ. ನಾಳೆ ಬರ್ತಾನೆ. ನಾಳೆ ನಾವಿಬ್ರು ಹೊರಗೆ ಹೋಗ್ತಾ ಇದೀವಿ. ಶೀಲಾ, ಕೂತ್ಕೋ. ಶೀಲಾ, ಏನೈತೆ? ಮನೆ ಚೆನ್ನಾಗಿತ್ತಾ? ಹೇಗಿತ್ತು? ನೀನ್ ಈ ತರ ಅಳ್ತಾ ಇದ್ರೆ ನಮ್ಗೇನ್ ಗೊತ್ತಾಗತ್ತೆ? ರವಿ ಏನಾದ್ರು ಹೇಳಿದ್ನಾ? ಅವನ್ ಮದ್ವೆ ಮಾಡ್ಕೊಂಡು ಆ ಮನೇಲೇ ಇರ್ತಾನಂತೆ. ಅವನ್ಗೂ ನಂಗೂ ಯಾವ ರೀತಿ ಸಂಬಂಧನೂ ಇಲ್ವಂತೆ. ಯಾಕೆ? ನಾನು ಓದ್ತಾ ಇರ್ಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಒಬ್ಳನ್ನ ಲವ್ ಮಾಡಿದ್ದೆ. ಈಗ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವರು ತುಂಬಾ ಹೈ ಕ್ಲಾಸ್ ಫ್ಯಾಮಿಲಿಯವರು. ಅವರೇ ನನಗೆ ಮನೆ ಲೀಸ್ ಹಾಕೊಡ್ತಿರೋದು. ಆದ್ರೆ ನಿನ್ಗೆ ಹೇಳ್ದಾಗೆ ನಿನ್ನ ನನ್ನ ಮನೇಲಿ ಇಟ್ಕೊಳಕ್ಕಾಗಲ್ಲ. ನೀನೊಬ್ಳು ಲೈವ್ ಬ್ಯಾಂಡ್ ಡ್ಯಾನ್ಸರ್ ಅಂತ ಗೊತ್ತಾದ್ರೆ ನನ್ನ ಮದುವೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ ಅಂತ ಹೇಳ್ಕೊಂಡಿದ್ದೀನಿ. ನಾನು ನೀನು ಒಟ್ಟಿಗೆ ಇರ್ಬೇಕು ಅಂದ್ರೆ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬೇಕಾದ್ರೆ. ನಾನ್ ಮದ್ವೆ ಆಗಿ ಸುಖವಾಗಿರ್ಬೇಕು ಅಂತ ನೀನ್ ಆಸೆ ಪಟ್ರೆ ಇನ್ಮೇಲೆ ನಾನು ನೀನು ಯಾರು ಅಂತ ಗೊತ್ತಿಲ್ಲದೆ ಇರ್ತಾರ ಇದ್ಬೇಡಣ. ನೀನೇ ಡಿಸೈಡ್ ಮಾಡಿ ಹೇಳು. ನೀನೇನ್ ಹೇಳ್ ಬಂದೆ? ಇನ್ಮೇಲೆ ನನ್ಗೆ ನಿನ್ಗೆ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ ಬಂದೆ. ಹೋಗ್ಲಿ ಬಿಡು, ನಮ್ಗಳ ಕಥೆನೇ ಇಷ್ಟು. ಅವನಾದ್ರೂ ಚೆನ್ನಾಗಿರ್ಲಿ. ರವಿನ ಅವನ್ ಕಾಲ್ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲ, ಆ ನೆಮ್ಮದಿ ನಿನ್ಗಿರುತ್ತೆ.
ಮುರುಘಾ ಮುರುಘಾ, ಏನ್ ಸರ್? ಗೀತಾ ಎಲ್ಲ ಹೋದ್ಲು? ಇಲ್ಲಿ ಕಾಣಿಸ್ತಾನೆ ಇಲ್ಲ. ಒಳಗಡೆ ಇರ್ಬೋದು, ನೋಡ್ತೀನಿ ಸರ್. ಸರ್, ಗೀತಾ ಒಳಗಡೆ ಎಲ್ಲೂ ಕಾಣ್ತಾ ಇಲ್ಲ. ಏನು? ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಹೋಗಿ ಚಾಲನ್ ಕೇಳು. ಓಕೆ ಸರ್. ಚಾಲು, ಗೀತಾ ಎಲ್ಲಿ? ಗೀತಾನಾ ವೀರನ್ ಜೊತೆ ಹೋಗಿದ್ದಾಳೆ. ಏನಂತ? ಗೀತಾ ವೀರನ್ ಜೊತೆ ಹೋದ್ಲಂತ. ನೋಡು, ಇನ್ಮೇಲೆ ರೀತಿ ಮಾಡ್ಬೇಡ ಅಂತ ಅವಳಿಗೆ ವಾರ್ನ್ ಮಾಡು. ಯಾಕೆಂದ್ರೆ ಅವಳ ನಮ್ಮ ಬ್ರ್ಯಾಂಡ್ ಅಲ್ಲಿ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಸರಿ ಸರ್, ಇನ್ಮೇಲೆ ಈ ರೀತಿ ತಪ್ಪಾಗಲ್ಲ. ನಾನು ನಿಗಾ ಇಡ್ತೀನಿ. ಆಮೇಲೆ ಆಮೇಲೆ ಎಲ್ಲಿ ಹೋದ್ರಿ? ಆಮೇಲೆ ಚೈನೀಸ್ ಹೋಟ್ಲಲ್ಲಿ ಊಟ ಮಾಡಿದ್ವಿ. ಆಮೇಲೆ ಇಡೀ ಊರು ಕಾರಲ್ಲಿ ಸುತ್ತಾಡಿದ್ವಿ. ಬರೀ ಸುತ್ತಾ ಇದ್ರಾ? ಏನು ಮಾಡ್ಲೇ ಇಲ್ವಾ? ಎಷ್ಟೊಂದ್ ಮಾತಾಡಿದ್ವಿ. ಅಯ್ಯೋ, ಬರೀ ಮಾತಾಡಿದ್ರಾ? ವೇಸ್ಟ್ ಬಿಡು. ಸಂಜು, ನಿನ್ ಬಾಯ್ ಫ್ರೆಂಡ್ ಬಂದಿದ್ದಾನೆ. ಹಾ, ಜಾನಿ ಬಂದಿದ್ದಾನ? ಹೋಗಮ್ಮ, ಬಂದ ನಿನ್ ಜಾನಿ. ಏಯ್, ಕ್ಯಾಶ್ ತಗೊಂಡ್ ಹೋಗೋದನ್ನ ಮರಿಬೇಡ. ನಗ್ರಿ ನಗ್ರಿ, ಆಮೇಲೆ ನನ್ನ ಲೆವೆಲ್ ನಿಮ್ಗೆ ಗೊತ್ತಾಗುತ್ತೆ. ತಗೊಳ್ಳೋ. ನನಗೆ ದುಡ್ಡು ಬೇಡ. ನಾನು ನಿನಗೊಂದು ವಿಷಯ ಹೇಳೋಣ ಅಂತ ಬಂದೆ. ಏನು, ನಿನ್ ಬಿಸ್ನೆಸ್ ಸ್ಟಾರ್ಟ್ ಆಯ್ತಾ? ಈ ತಿಂಗಳು 15ನೇ ತಾರೀಕು ಇನಾಗ್ರೇಷನ್, 20ನೇ ತಾರೀಕು ನನ್ನ ಮದ್ವೆ. ಅದೇನು ನನ್ ಮದ್ವೆ ಅಂತ ಹೇಳ್ತೀಯಾ? ನಮ್ ಮದ್ವೆ ಅಂತ ಹೇಳೋದಲ್ವಾ? ನಮ್ಮ ಮದ್ವೆ ಅಂತ ಹೇಗೆ ಹೇಳಿ? ನಾನ್ ಮದ್ವೆ ಆಗ್ತಿರೋದು ರೇಖನ್ನ. ರೇಖನ? ಯಾರದು? ಸಂಜು, ರೇಖಾ ನನ್ನ ಲವರು. ಅವಳನ್ನ ಮದ್ವೆ ಆದ್ರೆ ಲೈಫ್ ನಾನು ಆರಾಮಾಗಿ ಸೆಟ್ ಆಗ್ಬಿಡ್ತೀನಿ. ಅವ್ರ ಅಪ್ಪನ ಬೇಕಾದಷ್ಟು ಆಗ್ತಿದೆ, ಎಲ್ಲ ನನ್ನ ಹೆಸರು ಬರೀತಾರೆ. ಮತ್ತೆ ನನ್ನ ಹತ್ರ ಬಿಸ್ನೆಸ್ಗೆ ದುಡ್ಡು ತಗೊಂಡು ಹೋಗ್ತಿದ್ದೆ, ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದೆ. ನೀನ್ ಯಾರೇ ಮದ್ವೆ ಆಗ್ತಾರೆ? ನಿನ್ ಮದ್ವೆ ಆದ್ರೆ ಮನೇಲಿ ನನಗೆ ಚಪ್ಪಲಿ ತಗೊಂಡು ನೋಡ್ತಾರೆ. ನನ್ ದುಡ್ಡೆಲ್ಲ ಏನು ಮಾಡ್ದೆ? ರೇಖನ್ ಓಡಾಡ್ಸಕ್ಕೆ ದುಡ್ಡು ಬೇಕಾಗಿತ್ತಲ್ಲ, ಅದಕ್ಕೆ ನೀನ್ ಯಾಮಾರ್ ತಗೋತಾ ಇದ್ದೆ. ಅದನ್ನೇ ನೀನ್ ನಿಯತ್ತಾಗಿ ಸಂಪಾದನೆ ಮಾಡಿದಲ್ವಲ್ಲ. ಸುಮ್ಮನೆ ಅಳು ಮುನ್ಸು. ಜಾನಿ, ನಾನ್ ನಿಂಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ನಾನ್ ನಿನ್ನ ತುಂಬಾ ಲವ್ ಮಾಡ್ತಿದ್ದೀನಿ, ಆದ್ರೆ ನಂಗೆ ಮೋಸ ಮಾತ್ರ ಮಾಡ್ಬೇಡ ಪ್ಲೀಸ್. ಪ್ಲೀಸ್ ಜಾನಿ. ಹೋಗಿಲ್ಲ, ನನ್ಗೆ ಒಳ್ಳೆ ಗೂಡ್ ಪಾರ್ಟಿ ಮಾವನೇ ಸಿಕ್ಕಿದಾನೆ. ನಿನ್ ದುಡ್ಡು ಯಾರಿಗೆ ಬೇಕು? ಫೋನ್ ಮಾಡೋದು, ಮೀಟ್ ಮಾಡಕ್ಕೆ ಟ್ರೈ ಮಾಡೋದು, ಇನ್ನೆಲ್ಲ ಇಟ್ಕೋಬೇಡ. ಅಕಸ್ಮಾತ್ ನಾನೇನಾದ್ರೂ ಎದುರುಗಡೆ ಸಿಕ್ಕಿದ್ರೆ ನೋಡಿದಾಗ ಹೋಗ್ಬೇಕು, ಗೊತ್ತಾಯ್ತಾ? ಬರ್ತೀನಿ. ಹೋಗಲೇ. ಈಗ ನೋಡಿ, 2ನೇ ವಿಕೆಟ್ ಬಿತ್ತು. ಈಗ ಏನ್ ಪ್ರಯೋಜನ? ಅವತ್ ನನ್ ಮಾತ್ ಕೇಳಿ ಅಂದ್ರೆ ನೀವ್ ಯಾರು ಕೇಳಕ್ ರೆಡಿ ಇರ್ಲಿಲ್ಲ. ಹಲೋ, ಇವತ್ತು ನಿಮ್ ಮಾತ್ ಕೇಳಕ್ ನಾವ್ ರೆಡಿ ಇಲ್ಲ. ಶೀಲಾಗೂ ಸಂಜುಗೂ ಈ ತರ ಆಗಿದ್ಯಲ್ಲ ಅಂತ ಬೇಜಾರಲ್ಲಿದ್ವಿ ಅಷ್ಟೇ. ಅವಳ್ದು ದುಡ್ಡು ಹೋಯ್ತು, ಶೀಲನ್ ಕನ್ಸ್ಗಳೆಲ್ಲ ನುಚ್ಚು ನೂರಾಯ್ತು. ದುಡ್ಡು ಹೋಗಿದ್ದಕ್ಕೆ ನನ್ಗೇನು ಚಿಂತೆ ಇಲ್ಲ, ಆದ್ರೆ ಅವನು ನಿನ್ನಂತೊಳ್ಳ ಮದ್ವೆ ಆಗಲ್ಲ ಅಂತ ಹೇಳತ್ತಲ್ಲ, ಅದಕ್ಕೆ ನನ್ಗೆ ಅಳು ಬರ್ತಾ ಇದೆ. ನಾನ್ ಹೇಳ್ತಿರೋದು ಅದನ್ನೇ. ನೀವುಗಳು ಈ ಫೀಲ್ಡ್ ಅಲ್ಲಿ ಇರೋವರೆಗೂ ನಿಮಗ್ ಬ್ಲಾಕ್ ಮಾರ್ಕ್ಸ್ ತಪ್ಪಿದ್ದಲ್ಲ. ಇವರಿಬ್ಬರಿಗೂ ಮೋಸ ಆಗಿರೋ ರೀತಿ ಬೇರೆ ಫೀಲ್ಡ್ ಅಲ್ಲಿ ಇರೋರ್ಗೂ ಆಗಿರ್ಬೋದಲ್ಲ, ಒಳ್ಳೊಳ್ಳೆ ಕೆಲಸದಲ್ಲಿ ಇರೋರ್ಗಾಗಿರ್ಬೋದು, ಐ ಮೀನ್ ನಿಮ್ಮಂತವ್ರಿಗೂ ಆಗಿರ್ಬೋದು. ಆದ್ರೆ ನಮಗ್ ಮೋಸ ಮಾಡಿದವ್ರಿಗೆ ಹೇಳಕ್ ಒಂದ್ ಕಾರಣ ಇತ್ತು. ಏನ್ ಗೊತ್ತಾ? ಲೈವ್ ಬ್ಯಾಂಡ್ ಹುಡುಗಿರು ಅಂತ. ಅದಿರ್ಲಿ, ಆದ್ರೆ ದುಡ್ಡಿಸ್ಕೊಂಡು ಖರ್ಚು ಮಾಡುವಾಗ ಅದು ಲೈಫ್ ಬ್ಯಾಂಡ್ ಹುಡುಗಿರ್ ದುಡ್ಡು ಅಂತ ನೆನ್ಪಿಲ್ವಾ? ಒಡಹುಟ್ಟಿ ತಮ್ಮನೇ ಶೀಲನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡ್ದ ಅಂದ್ಮೇಲೆ ಇನ್ ಸಂಜುಗ್ ನಡೆದಿರೋ ವಿಷಯದಲ್ಲಿ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಯಾಕಂದ್ರೆ ಅವನೊಬ್ಬ ಥರ್ಡ್ ಪಾರ್ಟಿ. ಅವನು ಇವಳ ವೀಕ್ನೆಸ್ ನ ಯೂಸ್ ಮಾಡ್ಕೊಂಡ ಅಷ್ಟೇ. ಪ್ಲೀಸ್ ಮೇಡಮ್, ನೀವು ದಯವಿಟ್ಟು ಹೊರಡಿ. ಆಗಿರೋ ಗಾಯದ ಮೇಲೆ ಬರೆ ಎಳಿಬೇಡಿ. ನಮಗೂ ಸ್ವಂತವಾಗಿ ಯೋಚನೆ ಮಾಡೋ ಬುದ್ಧಿ ಇದೆ. ಹೌದು ಮೇಡಮ್, ನಮ್ ಪ್ರಾಬ್ಲಮ್ಸ್ ನ ನಾವೇ ಸಾಲ್ವ್ ಮಾಡ್ಕೋತೀವಿ. ಬೇರೆಯವ್ರ ಹತ್ರ ಬುದ್ಧಿ ಹೇಳಿಸ್ಕೊಳಕ್ಕೆ ನಾವೆಲ್ಲ ಏನು ಚಿಕ್ಕ ಮಕ್ಕಳಲ್ಲ.
ಓಕೆ, ನೀವು ಯೋಚನೆ ಮಾಡೋದಕ್ಕೆ ಇನ್ನೂ ಟೈಮ್ ಕೊಡ್ತೀನಿ. ಟೇಕ್ ಕೇರ್, ಬಾಯ್. ಅಳ್ಬೇಡ. ರಂಗ, ಏನಣ್ಣ? ನಿನ್ಗೊಂದು ವಿಷಯ ಹೇಳ್ಬೇಕಣ್ಣ. ಏನ್ ವಿಷಯ ಹೇಳೋಣ? ಕೈ ಕಾಲು ಎತ್ಬೇಕೋ ತಲೆನೇ ಎತ್ಬೇಕೋ? ನನ್ನ ಮಗನೇ, ಇದು ನೋಡಿದ ವಿಷಯ ಅಲ್ಲ ಕಣ. ಇದು ಪ್ರೀತಿ, ಪ್ರೇಮ, ಲವ್ ವಿಷಯ ಕಣ. ಗೊತ್ತಾಯ್ತು ಬಿಡೋಣ, ನಿಂದು ಗೀತಕ್ಕಂದ್ ಲವ್ ವಿಷಯ. ಅಲ್ಲ ಕರೆಕ್ಟ್ ಆಗಿ ಹೇಳ್ಬೇಕಣ. ನೋಡು, ನಾನ್ ಗೀತನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ ಕಣ. ಸಿಕ್ಕಾಪಟ್ಟೆ ಅಂದ್ರೆ ಹೆಂಗಣ ಅದು? ಸಿಕ್ಕಾಪಟ್ಟೆ ಅಂದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ ಕಣ. ಯಾಕೋ ಸುಮ್ಮನಾಗ್ಬಿಟ್ರೆ? ನಾನು ಅವಳು ಮದುವೆ ಆಗ್ಬಾರ್ದಾ? ಸೂಪರ್ ಐಡಿಯಾ ಅಣ್ಣ, ಆಗಣ. ಯಾರು ಬೇಡ ಅಂದರು? ಗೀತಕ್ಕನು ಒಳ್ಳೆ ಹುಡುಗಿ, ಹಿಂಗೆ ನಮ್ ಲೈನ್ ಕ್ಲಿಯರ್ ಆಗ್ತೈತೆ. ಅಲ್ಲ ಅಣ್ಣ, ಅಲ್ಲೋಣ ತಲೆ ಹಿಡ್ಕ ಬತ್ತವನೆ. ವೀರಾ, ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ಏನ್ ಹೇಳು? ಗೀತನ ವಿಷಯದಲ್ಲಿ ನೀನ್ ತುಂಬಾ ಸಲಿಗೆ ತೊಗೊಳ್ತಿದ್ಯಾ, ಅದ್ ಸರಿಗಿಲ್ಲ. ಅದಕ್ಕೇನೀಗ? ಅವಳು ನಮ್ಮ ಹುಡುಗಿ. ನಿಮ್ ಹುಡುಗಿ ಅಂದ್ರೆ ಏನ್ ನಿಮ್ ಮಾವನ್ ಮಗಳ? ನೋಡು, ಅವಳು ನಮ್ ಬ್ಯಾಂಡ್ ಹುಡುಗಿ. ಅವಳ ಮೇಲೆ ಯಾವನಾರು ಕಣ್ಣು ಹಾಕಿದ್ರೆ ಸರಿಗಿರಲ್ಲ. ಏನ್ ಮಾಡ್ತೀಯಾ? ಹೊಡಿತೀಯಾ? ಹೊಡಿಯೋ, ತಾಕತ್ತಿದ್ದು ಹೊಡಿಯೋ. ಬೇಡ ಬೀರಾ, ಈಗೆಲ್ಲ ಚಾಲೆಂಜ್ ಮಾಡ್ಬೇಡ, ಚೆನ್ನಾಗಿರಲ್ಲ. ಅಂಗುರುಗೆ ಯಾವತ್ತು ಹಾಕ್ಯ ನೀನು? ತೆಗೆದ್ ಬಿಟ್ಟ ಅಂದ್ರೆ ಸುಮ್ಮನೆ ಎಳಿಸ. ನೋಡು ಬೀರಾ, ನಾವು 3 ಬಿಟ್ಟು ಜನ ಒಂದ್ಸಾರಿ ನಾವು ಕಣ್ಣಿಟ್ರೆ ನಿನ್ನ ಖಾತೆ ನನಗೆ ಹೊಡಿತ. ನಾನು ಗೀತಾ ಏನು? ಗೀತಾ, ಇತ್ತೀಚೆಗೆ ನೀನು ತುಂಬಾ ಚೇಂಜ್ ಆಗಿದ್ಯಾ. ಅಂದ್ರೆ ನೀರಿನ ಸವಸ ಒಳ್ಳೇದಲ್ಲ, ಅವ್ನು ಬಿಟ್ಬಿಡು. ಅವನೊಬ್ಬ ರೌಡಿ, ಹಿಟ್ಲಿಸ್ಟಲ್ಲಿರೋನು. ಅವನನ್ನು ಹೊಡೆದಾಕೋಕೆ ಒಂದು ಕಡೆ ಪೊಲೀಸ್ನವರು, ಇನ್ನೊಂದು ಕಡೆ ಒಂದು ದುಶ್ಮನರು ಕಾಯ್ತಾ ಇದ್ದಾರೆ. ಅವ್ನು ನಮ್ ಕಣ್ಣು ಹಾಳಾಗ್ತಾರೆ. ಯಾಕೆ ನೀನ್ ಸುಂದರವಾದ ಜೀವನ ನೀನೇ ಹಾಳು ಮಾಡ್ಕೊಳ್ತೀಯ? ಯೋಚನೆ ಮಾಡಿ. दिल को 1000 बार रोका रोका रोका, दिल को 1000 बार टोका टोका टोका, दिल है हवा का झोंका झोंका झोंका, दिल को बचाना धोखा न खाना, धोखा है प्यार यार, प्यार है धोखा. दिल है हवा का झोंका झोंका झोंका, दिल को बचाना धोखा न खाना, धोखा है ಕಿರಣ್ ಜೊತೆ ಹೋಗ್ಲಿಲ್ವಾ? ಶೋ ಮುಗಿದ್ಮೇಲೆ ಹೋಗ್ತೀನಿ. दिल को 1000 बार रोका रोका रोका. ಯಾಕಣ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ಏನ್ ವಿಷಯ? ಇವತ್ತು ಆಚೆ ಹೋಗೋದಕ್ಕೆ ಹೇಳಿದ್ದೆ. ಅವ್ಳು ನೋಡಿದ್ರೆ ಇಲ್ಲಿ ಬಂದು ಕುಣಿತಾ ಇದ್ದಾಳೆ. ಆ ಮುರ್ಗ ಗೀತಕ್ಕನ್ ತಡ್ತಿರ್ಬೋದು. ಯಾರು ಬೇಕಾದ್ರೂ ಅಡ್ಡ ಬರ್ಲಿ, ಇವತ್ತು ಕರ್ಕೊಂಡೇ ಹೋಗ್ತೀನಿ. ಹೋಗೋ ಹೋಗೋ. ಗೀತಾ ಬಾರ ಇಲ್ಲಿ. ಬಾರೆ. ಮುರುಗ ಬೇಡ ಕಣ, ಹೊಸರಿಂದ ಪಕ್ಕಕ್ಕೆ ಹೋಗು. ನಾನು ನಿನ್ಗೆ ಅದನ್ನೇ ಹೇಳ್ತಾ ಇದ್ದೀನಿ, ಮರ್ಯಾದೆಯ ಗೀತನ ಬಿಟ್ಬಿಟ್ಟು ಇಲ್ಲಿಂದ ಕಳಿಸ್ಕೊ. ಇದನ್ನೆಲ್ಲ ಕೇಳಕ್ ನೀನ್ ಯಾರೋ? ಹುಡುಗಿಯರ್ ನೋಡ್ಕೊಳ್ಳೋ ಪಿಂಪು ನೀನು. ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಏನೋ ಒಳ್ಳೆ ಡ್ಯಾನ್ಸ್ ಅಂತ ಮರ್ಯಾದೆ ಕೊಟ್ಟಿದ್ರೆ ನೀನ್ ಜೀವನ ಜೊತೆ ಹೋಗಿ ಹೋಗಿ ನನಗೆ ಡ್ಯಾನ್ಸ್ ಮಾಡ್ತಾ ಇದ್ದೀಯ. ಇನ್ನೊಂದು ಬಾರಿ ಏನಾದ್ರೂ ಜೀವನ ಜೊತೆ ಹೋದ್ರೆ ನೀನ್ ಜೀವ ಹುಷಾರ್.
ಗೀತನ್ ಸಾವಾಸ ಬಿಟ್ಬಿಡು. ಅದನ್ನ ಹೇಳಕ್ ನೀನ್ ಯಾರೋ? ಅಳ್ಬೇಡ ಗೀತಾ, ನಾವೆಲ್ಲ ಪಾಪಿಗಳು. ಸಂತೋಷ ಅನ್ನೋದು ನಮ್ಮ ಹಣೆಲಂತೂ ಬರ್ದೇ ಇಲ್ಲ. ನನ್ಗೆ ನನ್ ಸ್ವಂತ ತಮ್ಮನೇ ಮೋಸ ಮಾಡ್ದ, ಸಂಜುಗೆ ಅವ್ನ್ ನಮ್ದನೇ ಮೋಸ ಮಾಡ್ದ. ನಿನ್ ವಿಷಯದಲ್ಲಿ ಎಲ್ಲ ಸರಿ ಇತ್ತು, ಆದ್ರೆ ಆ ವಿಧಿನೇ ಮೋಸ ಮಾಡ್ತು. ಗೀತಾ, ಈಗ ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನಿಂದಾರಿ ನೀನ್ ನೋಡ್ಕೊಂಬ. ನಾನು ಅವತ್ತೇ ಹೇಳಿಲ್ವಾ ಅವನ್ ಹಿಂದೆ ಪೊಲೀಸ್ನವರು ರೌಡಿಗಳಿದ್ದಾರೆ ಅಂತ? ಹೇಳಿ ಹೇಳಿ, ಟೈಮ್ ಆಯ್ತು, ಬೇಗ ರೆಡಿಯಾಗಿ. ನನ್ ಮನ್ ಸರಿ ಇಲ್ಲ, ನಾ ಇವತ್ ಬರಲ್ಲ. ಏಯ್, ಇವೆಲ್ಲ ನಕ್ರ ಬೇಡ, ಮರ್ಯಾದೆಯಾಗಿ ರೆಡಿಯಾಗು. ಹೇಳ್ತಾ ಇದ್ದಾಳಲ್ಲ ಮನಸ್ ಸರಿ ಇಲ್ಲ ಅಂತ. ಇವತ್ತೊಂದಿನ ಆದ್ರೂ ಬಿಡಿ. ವೀರ ಬದುಕಿದಾಗ ಅವನ್ ಜೊತೆ ಸುತ್ತಾಡ್ಕೊಂಡು ಬ್ಯಾಂಡಿಗೆ ಚಕ್ಕರ್ ಹಾಕ್ತಾ ಇದ್ಲು. ಈಗ ಅವನ್ ಸತ್ತ ಮೇಲೂ ಅವನ್ನೇ ನೆನೆಸ್ತಾ ಕೂತ್ಕೊಂಡ್ರೆ ಅಲ್ಲಾಗೋ ಲಾಸ್ನ ಯಾರು ಕೊಡ್ತಾರೆ? ಅದೇನ್ ಲಾಸು ಲಾಸು ಅಂತ ಬಡ್ಕೋತೀರಾ? ನಮ್ ಹೆಣ್ಗಳ ಮೇಲೆ ನೀವ್ ಅರಮನೆ ಕಟ್ಕೋತೀರಾ? ಒಂದಿನ ಗೀತಾ ಬರ್ಲಿಲ್ಲ ಅಂದ್ರೆ ಬ್ಯಾಂಡ್ ಯಾರು ಬೊಂಬೆ ಹೊಡೆಯಲ್ಲ. ಇವತ್ತಿನ ಕಲೆಕ್ಷನ್ ಎಲ್ಲ ನೀವೇ ತಗೊಳ್ಳಿ, ಆದ್ರೆ ಇವತ್ ಮಾತ್ರ ಗೀತಂಗ್ ರಜಾ ಕೊಡಿ. ಸರಿ ಸರಿ, ನೀವು ರೆಡಿಯಾಗಿ ಬನ್ನಿ. ಮುರುಘಾ, मिला मिला कोई मिला मिला गिला 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 दिल गिला गिला मिला 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 कोई मिला मिला गिला 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 दिल गिला गिला मिला 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 कोई मिला मिला गिला 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 दिल गिला गिला मिला 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 कोई मिला मिला Okay, bye girls. Bye, bye-bye. See you tomorrow. Bye-bye. ಹೋಗು.
ಅಯ್ಯೋ ಬಾಯಿ ಕಟ್ಬಿಟ್ಟಿದಿರಲ್ಲ. ಏನ್ ಮಾಡ್ತೀಯ ಹೇಳು, ಇಲ್ಲ ಅಂದ್ರೆ ನೀನ್ ಕೂಕೊಂಡ್ಬಿಡ್ತೀಯ. ಕೆಂಚ, ನನ್ನನ್ನು ಯಾಕೋ ಕರ್ಕೊಂಡ್ ಬಂದಿದ್ಯಾ? ನಾನೇನು ಮಾಡ್ದೆ ನಿನ್ಗೆ? ಗೀತಾ ಬೀರಿ ಲವ್ ಮಾಡಕ್ಕೆ ನೀ ಹೆಲ್ಪ್ ಮಾಡ್ದಿಯಲ್ಲ, ಅದೇ ನೀ ಮಾಡಿ ದೊಡ್ಡ ತಪ್ಪು. ಗೀತಾ ಎಲ್ಲಿ? ಮನೇಲಿ ಇದ್ದಾಳೆ. ಓ, ಮದುವೆಗೆ ಮುಂಚೆನೆ ವಿಧವೆ ಆಗ್ಬಿಟ್ಟೆ ಅಂತ ಅಳ್ತಾ ಕೂತಿದ್ದಾಳ. ನನ್ನನ್ನು ಲವ್ ಮಾಡಿದ್ರೆ ಚೆನ್ನಾಗಿರ್ಬೋದಾಗಿತ್ತಲ್ಲ. ಇನ್ನು ಕೋಪ ಇರೋದು ಗೀತನ್ ಮೇಲೆ, ನನ್ನನ್ನ ಯಾಕೆ ಕಳ್ಕೊಂಡ್ ಬಂದೆ? ಗೀತಿಂಗ್ ಸಪೋರ್ಟ್ ಮಾಡಕ್ಕೆ ಅಂತ ಇದ್ದಿದ್ದು ನೀನು, ಆ ಬೀರ. ಆ ಬೀರಿನ ಕತೆ ಮುಗೀತು, ಇನ್ ಉಳ್ದಿರೋದು ನೀನು. ನಿನ್ ಕತೆನ ಮುಗಿಸಿದ್ರೆ ನನ್ ಕೆಲಸ ಸಲೀಸಾಗುತ್ತೆ. ಬೇಡ ಕೆಂಚ, ಬೇಡ. ನೀವ್ ಆ ಕಡೆ ಹೋಗ, ನಿನ್ನ ಕಡೆ ಹೋಗ. ಈಗ್ಲಾದ್ರೂ ಅರ್ಥ ಆಗ್ತಿದ್ಯಾ ನಿಮ್ಗೆ ನಿಮ್ ಜೀವನ ಯಾಕೆ ಹೀಗಾಗ್ತಿದೆ ಅಂತ? ನೀವೆಲ್ರೂ ಪರಿಸ್ಥಿತಿಯ ಕೈಗೊಂಬೆಗಳಾಗ್ಬಿಟ್ಟಿದ್ದೀರಾ. ನಿಮ್ಮೆಲ್ಲರ ಬದುಕಿನ ಸೂತ್ರ ಒಬ್ಬನ ಕೈಲಿ ಸಿಕ್ ಹಾಕೊಂಡಿದೆ. ಅವ್ನು ಆಡಿದ ಹಾಗೆ ನೀವೆಲ್ರೂ ಆಡ್ಬೇಕು. ಇಲ್ಲ, ಸಂಜು ಬರೀ ಮೋಸ ಹೋದ್ರು ಅಷ್ಟೇ. ಆದ್ರೆ ಗೀತನ್ ಮದ್ವೆ ಆಗ್ಬೇಕಾದ್ ಬೀರ ಮತ್ತೆ ನಿಮ್ಮೆಲ್ಲ ಸ್ನೇಹಿತೆ ಶಾಲು ನಮ್ ಪ್ರಾಣನ ಕಳ್ಕೊಂಡ್ರು. ಆ ಪ್ರಾಣನ ವಾಪಸ್ ತರಕ್ಕಾಗತ್ತಾ ಹೇಳಿ? ಮತ್ ಯಾಕಿನ್ನು ಈ ಕೂತಲ್ಲೇ ಇರ್ಬೇಕು ಅನ್ನೋ ಹಠ ನಿಮ್ಗೆ? ನನ್ಗನ್ನಿಸ್ತಿದೆ ನೀವೆಲ್ಲ ಈ ಕೆಲ್ಸನ ಇಷ್ಟಪಟ್ಟು ಮಾಡ್ತಿಲ್ಲ ಅಂತ ಹೇಳೋದು ಸುಳ್ಳು ಅಂತ. ಯಾವ ಸುಳ್ಳು ಮೇಡಮ್? ನಾವೆಲ್ಲ ಕಷ್ಟಪಡ್ತಿರೋ ಸುಳ್ಳ? ಹಿಂಸೆ ಪಡ್ತಿರೋ ಸುಳ್ಳ? ನಮ್ಮವ್ರನ್ನೆಲ್ಲ ಕಳ್ಕೊಂಡಿದೀವಲ್ಲ ಅದ್ ಸುಳ್ಳ? ನಮ್ ನೋವನ್ನೆಲ್ಲ ನುಂಗ್ಕೊಂಡು ಹೇಗೋ ಬದುಕ್ತಾ ಇದ್ದೀವಿ. ಯಾಕೆ ಪದೇ ಪದೇ ಬಂದು ನಮಗ್ ಚುಚ್ಚು ಮಾತಾಡಿ ಹಿಂಸೆ ಕೊಡ್ತಾ ಇದ್ದೀರಾ? ನಾವ್ ಇಲ್ಲೇ ಬದುಕ್ತೀವಿ, ಇಲ್ಲೇ ಸಾಯ್ತೀವಿ. ನಿಮಗದ್ರಿಂದ ಏನ್ ತೊಂದ್ರೆ? ನಾವ್ ಹೇಗಾದ್ರೂ ಜೀವನ ನಡೆಸ್ತೀವಿ. ನಮ್ ಬಗ್ಗೆ ನಿಮ್ಗೆ ಯಾಕೆ ಇಷ್ಟು ಇಂಟ್ರೆಸ್ಟು? ನೀವ್ ಯಾಕೆ ನಾವ್ ಹಿಂದೆ ಬಿದ್ದಿದ್ದೀರಾ? ಈ ಮಾತ್ ಯಾವತ್ ನಿಮ್ ಬಾಯಿಂದ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಹೇಳ್ತೀನಿ, ಆದ್ರೆ ನೀವೆಲ್ರೂ ನನ್ ಜೊತೆ ಬರ್ಬೇಕು. ಎಲ್ಲಿಗ್ ಮೇಡಮ್? ನಮ್ ಮನೆಗೆ. ಯಾಕೆ ಮೇಡಮ್? ಯಾಕೆ ಏನು ಅಂತ ನೀವ್ ಅಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ. ಬನ್ನಿ, ಬಾ. ಬನ್ನಿ ಬನ್ನಿ. ಇದೇ ನನ್ ಮನೆ. ನಮ್ ಮನೆಗ್ ನಿಮ್ಮನ್ನ ಯಾಕೆ ಕರ್ಕೊಂಡ್ ಬಂದೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನಾನ್ ಯಾಕೆ ನಿಮ್ ಹಿಂದೆ ಬಿದ್ದಿದ್ದೀನಿ, ನನಗೂ ನಿಮ್ಗೂ ಏನ್ ಸಂಬಂಧ ಅಂತ ಕೇಳಿದ್ರಲ್ಲ. ನನಗೂ ನೀವು ಮಾಡ್ತಿರೋ ವೃತ್ತಿಗೂ ತುಂಬಾ ಗಾಢವಾದ ಸಂಬಂಧ ಇದೆ. ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ಇವಳು ನನ್ನ ಅಕ್ಕ ಯಶಸ್ವಿನಿ ಅಂತ, ಲೈವ್ ಬ್ಯಾಂಡ್ ಡಾನ್ಸರ್. ಊರಲ್ಲಿ ನಮ್ಮ ಮನೆಗೆ ಬೆಂಕಿ ಬಿದ್ದು ನಮ್ಮವ್ರನ್ನೆಲ್ಲ ಕಳ್ಕೊಂಡ್ಬಿಟ್ವಿ. ಸ್ಕೂಲ್ಗೆ ಹೋಗಿದ್ ನಾನು ನಮ್ಮಕ್ಕ ಮಾತ್ರ ಉಳ್ಕೊಂಡ್ವಿ. ಆ ಟೈಮಲ್ಲಿ ನೆಂಟ್ರ ಸಹಾಯ ಕೇಳೋಣ ಅಂತ ಇಲ್ಲಿಗೆ ಬಂದ್ವಿ. ನಮ್ಗೆ ಯಾರ ಸಹಾಯನೂ ಸಿಗ್ಲಿಲ್ಲ. ನಮ್ಮಕ್ಕ ಒಬ್ಬ ಸಾಹುಕಾರನ್ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅವಳ ಸಹಾಯದಿಂದ ನಾನು ಮತ್ತೆ ಸ್ಕೂಲಿಗೆ ಸೇರ್ಕೊಂಡೆ. ಆದ್ರೆ ಆ ಸಾಹುಕಾರನ್ ಮಗ ಸರಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ನಮ್ಮಕ್ಕ ಮೈಸೂರು ಕಳಿಸ್ಬಿಟ್ಲು. ನಾನಲ್ಲೇ ಕಾಲೇಜಿಗೆ ಸೇರ್ಕೊಂಡೆ. ಅಕ್ಕ ತಿಂಗಳು ಕರೆಕ್ಟಾಗಿ ದುಡ್ಡು ಕಳ್ಸೋಳು. ನಾನು ಅವಳನ್ನ ಅಲ್ಲಿ ಮನೆ ಕೆಲಸ ಮಾಡ್ತಿದ್ದಾಳೆ ಅಂತಾನೆ ಅನ್ಕೊಂಡಿದ್ದೆ. ನಾನು ಓದ್ ಮುಗಿಸಿ ಇಲ್ಲಿಗೆ ಬರೋದಿಕ್ ರೆಡಿ ಆಗ್ತಿದ್ದ ಹಾಗೆ ಒಂದ್ ಶಾಕ್ ನ್ಯೂಸ್. ಅದೇನ್ ಗೊತ್ತಾ? ನನ್ನ ಅಕ್ಕನ ಕೊಲೆ ಆಗಿತ್ತು. ನಾನು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನನ್ನ ಅಕ್ಕ ಲೈವ್ ಬ್ಯಾಂಡ್ ನಲ್ಲಿ ಫೇಮಸ್ ಡಾನ್ಸರ್ ಅಂತ. ಅವಳು ಲೈವ್ ಬ್ಯಾಂಡ್ ಇಂದ
ಕೆಲಸ ಮುಗಿಸ್ಕೊಂಡು ಆಟೋನಲ್ಲಿ ಮನೆಗೆ ಬರ್ಬೇಕಾದ್ರೆ ಯಾರೋ 4 ಜನ ರೌಡಿಗಳು ಅವಳ ಮೇಲೆ ಅಟ್ಯಾಕ್ ಮಾಡಿದ್ರು. ಡ್ರೈವರ್ನ ಹೊಡೆದು ಹಾಕಿ ಅವಳನ್ನ ಕಿಡ್ನಾಪ್ ಮಾಡಿದ್ರು. ಆಮೇಲೆ ನನ್ನ ಅಕ್ಕನ ಫಾರ್ಮ್ ಹೌಸ್ ಕರ್ಕೊಂಡು ಹೋಗಿ 4 ಜನನು ರೇಪ್ ಮಾಡಿ ಅವಳು ಕೊಲೆ ಮಾಡ್ಬಿಟ್ರು. ನಿಮ್ ಶಾಲು ಹಾಗೆ ನಮ್ಮ ಅಕ್ಕನು ಕೊಲೆಯಾಗಿ ಹೋದ್ಲು. ಈಗ ಹೇಳಿ, ಈ ಕೆಲಸದಲ್ಲಿ ನಿಮ್ಗಿನ್ನು ಮುಂದುವರಿಬೇಕು ಅನ್ನಿಸ್ತಾ ಇದ್ಯಾ? ನಾವ್ ಆಸೆ ಪಟ್ಟು ಈ ಕೆಲ್ಸ ಮಾಡ್ತಿಲ್ಲ ಮೇಡಮ್. ರಾತ್ರಿ ಎಲ್ಲ ಕುಣಿಯೋದು, ಯಾರಾದ್ರೂ ನಗ್ಸಿದ್ರೆ ನಗೋದು, ಇದನ್ನೆಲ್ಲ ಮಾಡೋಕ್ ನಮಗೂ ಇಷ್ಟ ಇಲ್ಲ. ನಮಗೂ ನಿಮ್ ತರ ಕೆಲ್ಸ ಮಾಡಕ್ ಆಸೆ ಮೇಡಮ್. ನಮ್ಗೆ ಯಾರು ಕೆಲ್ಸ ಕೊಡ್ತಾರೆ ಹೇಳಿ? ನಮ್ಗೆಲ್ಲೂ ಕೆಲ್ಸ ಸಿಗದೆ ತಾನೆ ಇಲ್ಲಿ ಬಂದು ಸಿಗಾಕೊಂಡಿರೋದು. ಯಾಕೆ ಹಾಗನ್ಕೋತೀರಾ ಹೇಳಿ? ನೀವು ಕೆಲಸ ಮಾಡ್ತೀನಿ ಅಂದ್ರೆ ಬೇಕಾದಷ್ಟು ಅವಕಾಶಗಳಿವೆ, ನೀವು ಮನ್ಸು ಮಾಡ್ಬೇಕಷ್ಟೇ. ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇನ್ ಕೆಲವರು ಹೋಟೆಲ್ಗಳಲ್ಲಿ ಮತ್ತೆ ಆಫೀಸ್ಗಳಲ್ಲಿ ರಿಸೆಪ್ಷನಿಸ್ಟ್ ಗಳಾಗಿದ್ದಾರೆ. ಎಷ್ಟೋ ಜನ ಹೆಂಗಸರು ಕಷ್ಟಪಟ್ಟು ಫುಟ್ಪಾತ್ ನಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನ ಇಟ್ಕೊಂಡು ಗೌರವವಾಗಿ ಜೀವನ ಮಾಡ್ತಿದ್ದಾರೆ. ನಮ್ಗೆ ಇದು ಯಾವ್ದ್ರ ಬಗ್ಗೆನೂ ಗೊತ್ತೇ ಇಲ್ಲಲ್ಲ ಮೇಡಮ್. ನಾವು ಮಾಡ್ತಾ ಇರೋ ಕೆಲ್ಸ ಕರ್ಕೊಂಡ್ ಬರೋರು ಬೇಕಾದಷ್ಟು ಜನ ಇದ್ದಾರೆ. ನಾವ್ ಬೇರೆ ಕೆಲಸ ಮಾಡಕ್ಕೆ ಸರಿಯಾಗಿ ಗೈಡ್ ಮಾಡೋರು ಸಿಗ್ತಾರಾ ಮೇಡಮ್? ಸಮಾಜ ಯಾವತ್ತಿದ್ರು ಕೆಟ್ಟದಕ್ಕೆ ಸಪೋರ್ಟ್ ಮಾಡುತ್ತೆ, ಯಾವತ್ತೂ ಒಳ್ಳೇದಕ್ಕೆ ಸಪೋರ್ಟ್ ಮಾಡಲ್ಲ ಮೇಡಮ್. ಯಾಕೆ ಹಾಗಂತೀರಾ? ನಾನ್ ನಿಮಗ್ ಗೈಡ್ ಮಾಡ್ತೀನಿ. ಸರ್ಕಾರದವರು ನಿಮಗ್ ಸಹಾಯ ಆಗ್ಲಿ ಅಂತ ಬೇಕಾದಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ನೀವ್ ಇಷ್ಟಪಡೋ ಕೆಲಸ ಮಾಡಕ್ಕೆ ಅಲ್ಲಿ ನಿಮಗ್ ಟ್ರೈನಿಂಗ್ ಕೊಡ್ತಾರೆ. ನೀವ್ ಇಷ್ಟಪಡೋ ಕೆಲಸನ ನೀವು ಚೂಸ್ ಮಾಡ್ಕೋಬಹುದು. ಅದು ಅಲ್ಲದೆ ಇತ್ತೀಚೆಗೆ ಸಂಘ ಸಂಸ್ಥೆಗಳು ನಿಮ್ಮಂತವ್ರಿಗೆ ಸಹಾಯ ಮಾಡ್ತಿದೆ. ಈಗ ಹೇಳಿ, ಲೈವ್ ಬ್ಯಾಂಡ್ ಬಿಟ್ಟು ನಾನ್ ಹೇಳಿದ ದಾರಿಯಲ್ಲಿ ಮುಂದುವರಿಯಕ್ಕೆ ನಿಮ್ಗಿಷ್ಟನಾ? ಸರಿ ಮೇಡಮ್, ನಾವ್ ನೀವ್ ಹೇಳ್ದಾಗ ಕೇಳಕ್ಕೆ ರೆಡಿ ಆಗಿದ್ದೀವಿ. ನಾವು ಗೌರವದಿಂದ ಬದುಕು ಹಾಗೆ ಮಾಡೋದಾದ್ರೆ ನೀವೇನ್ ಹೇಳಿದ್ರು ನಾವು ಕೇಳಕ್ ಸಿಕ್ಕ ಮೇಡಮ್. ಇನ್ಮೇಲೆ ನಾವೆಲ್ಲ ಹೊಸ ಬದುಕು ನಡೆಸೋ ಮಾರ್ಗ ತೋರಿಸಿ ಮೇಡಮ್. ಬರೀ ನಾವು ಸರಿ ಹೋಗೋದಲ್ಲ, ನಮ್ ತರ ಬದುಕ್ತಿರೋರ್ನ ಹೊಸ ದಾರಿಗೆ ತರೋದೇ ನಮ್ ಮುಂದಿನ ಗುರಿ ಮೇಡಮ್. ಗುಡ್, ವೆರಿ ಗುಡ್. ಈಗಲಾದ್ರೂ ನಿಮ್ ಮನ್ಸನ್ನ ಬದಲಾಯಿಸ್ಕೊಂಡ್ರಲ್ಲ, ಥ್ಯಾಂಕ್ ಯು. ಅಕ್ಕ, ಇವತ್ತು ನನ್ನ ಮೊದಲನೇ ಹೆಜ್ಜೆ ಯಶಸ್ವಿಯಾಗಿದೆ. ಇವತ್ತು ಈ 4 ಜನ ಹುಡುಗಿರು, ನಾಳೆ 4,000 ಹುಡುಗಿರಾಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್.